ಕಲಾಪ್ರಿಯ ಪ್ರೀತಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಪ್ರತಿಭೆ ಯಾರು ಅಂತ ಕೇಳೋದಾದ್ರೆ, ನೃತ್ಯದ ಮೂಲಕ ಪ್ರೇಕ್ಷಕರ ಹೃದಯ ಗೆಲ್ಲುವ ಡ್ಯಾನ್ಸ್ ಕೊರಿಯೋಗ್ರಾಫರ್, ಪಾತ್ರಗಳಿಗೆ ಜೀವ ತುಂಬುವ ಆಕ್ಟರ್, ಡ್ಯಾನ್ಸಿಂಗ್ ಸ್ಟಾರ್ ಮತ್ತು D3 D4 ಡ್ಯಾನ್ಸ್ ರಿಯಾಲಿಟಿ ಶೋ ಮುಖೇನ ಪ್ರಸಿದ್ಧಿಯನ್ನ ಪಡೆದಂತಹ ಮಂಗಳೂರಿನ ಪ್ರತಿಭೆ ಪ್ರೀತಮ್ ಕುಲಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಜೀವನದ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಹೇಗಿದ್ದೀರಾ? ಆರಾಮ, ನೀವು? ನಾವು ಆರಾಮ. ಹೇಗೆ ನಡೀತಾ ಇದೆ ಜೀವನ? ಚೆನ್ನಾಗಿ ನಡೀತಾ ಇದೆ, ಗೋ ಆನ್ ದ ಫ್ಲೋ ಅಷ್ಟೇ. ಮತ್ತೆ ನಿಮ್ಮ ಈ ಒಂದು ಕಲಾ ಜೀವನಕ್ಕೆ ಯಾವಾಗ ಬಂದ್ರೆ, ಹೇಗೆ ಬಂದ್ರೆ ಅನ್ನುವಂಥದ್ದು? ಕಲಾ ಜೀವನಕ್ಕಂದ್ರೆ ಸ್ಕೂಲ್ ಡೇಸಲ್ಲಿ ಸ್ಟೇಜ್ ಮೆಟ್ಲದ್ದವನಲ್ಲ ನಾನು. ಅಂದರೆ ಆವಾಗ ನಮ್ಮದು ಕ್ಯಾಸ್ಟಲ್ಲಿ ಇವಾಗ ಡ್ಯಾನ್ಸ್ ಆ್ಯನ್ಯುವಲ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಆವಾಗ ನಂಗೆ ಆ್ಯಕ್ಚುಲಿ ಡ್ಯಾನ್ಸ್ ಬರ್ತಾನೆ ಇರಲಿಲ್ಲ. ನಮ್ಮದು ನಯನಕ್ಕ ಅಂತ ಒಬ್ರು ಇದ್ದಾರೆ, ನಮ್ಮ ಕಸಿನ್ಸು, ಫಾರ್ ರಿಲೇಟಿವ್ ಆಗಿ ಬರ್ತಾರೆ, ಅಕ್ಕ ಅಂತ. ಅವ್ರು ನಮಗೆ ಟೀಚ್ ಮಾಡ್ತಾಯಿದ್ರು, ಅವರು ಮತ್ತು ನಮ್ಮ ಹಿತ ಅಕ್ಕ ಅಂತ. ಅವ್ರು ನಮಗೆ ಫಸ್ಟ್ ಗುರು ಆ್ಯಕ್ಚುಲಿ. ಅಂದರೆ ಒಂದು ಸ್ಟೇಜಲ್ಲಿ, ನಮ್ಮ ಕ್ಯಾಸ್ಟ್ ಸ್ಟೇಜಲ್ಲಿ ಒಂದು ಪರ್ಫಾರ್ಮೆನ್ಸ್ ಇರೋದು ನಮ್ದು ಎಲ್ಲಾರ್ದು ಕಸಿನ್ಸ್ದು. ಆವಾಗ ಡ್ಯಾನ್ಸ್ ಕಲಿಸ್ತಾಯಿದ್ರು, ಬಟ್ ನನಗೊಂದು ಕಾಲು ಎತ್ತಕ್ಕೆ ಬರ್ತಾ ಇರಲಿಲ್ಲ. ಅವಾಗ ಲಿಟ್ಟಲಿ ಬೈತಾಯಿದ್ರು, ಹೆಂಗೆ ಬೈತಾಯಿದ್ರು ಅಂದರೆ ಲಿಟ್ಟಲಿ ಬೈತಾಯಿದ್ರು. ಆಮೇಲೆ ಏನೋ ಮಾಡ್ತಾಯಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಯರಲ್ಲಿ ನಾನು ಮತ್ತೊಬ್ಬ ಪವನ್ ಅಂತ ಇದ್ದ. ನಮ್ಗೆ ಎಷ್ಟು ಡ್ಯಾನ್ಸ್ ಬರ್ತಾ ಇರಲಿಲ್ಲ ಅಂದರೆ, ಎಕ್ಸಾಂಪಲ್ಗೆ ನಾನು ಮತ್ತು ಪವನ್ ಇಬ್ಬರು ಕೂರಕ್ಕೆ ಹಿಂಗೆ, ನಾವು ಕೋಟಿ ಚೆನ್ನೈರು, ನಮ್ಗೆ ಡ್ಯಾನ್ಸ್ ಬರಲ್ಲ ಅಂತ ಒಂದು ತೆಂಗಿನಕಾಯಿ ಇಟ್ಕೊಂಡು ಹಂಗೆ ಕೂರಕ್ಕೆ ಫುಲ್ ಥ್ರೂ. ಅರೌಂಡ್ ಒಂದು ಐ ಥಿಂಕ್ ಸೊ 7th or something, 7th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕು. ಡ್ಯಾನ್ಸೇ ಬರ್ತಾರೆ, 10th ತನಕ ಡ್ಯಾನ್ಸ್ ಹತ್ತವನಲ್ಲ. ಆಮೇಲೆ ಇವಾಗ ಫಾರ್ ಗಾಡ್ ಸೇಕ್ ಡ್ಯಾನ್ಸ್ ಆಗಿ ಆಮೇಲೆ ಇನ್ನೇನೋ ಆಗಿದೆ. ಮತ್ತೆ ನಿಮ್ಮ ಬಾಲ್ಯದ ಬಗ್ಗೆ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ನಾನು 10th ತನಕ ಎಲ್ಲಿ ಮಾಡಿದೆ, ನಮ್ಮದು ಪದವ. ಆಮೇಲೆ ITI ಮಾಡಿದೆ, ಡಿಪ್ಲೊಮಾ ಅಲ್ಲೇ ಸ್ಟಾಪ್ ಮಾಡಿದೆ. ಡಿಪ್ಲೊಮಾದಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಡ್ಯಾನ್ಸ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು ಅಷ್ಟೇ. ಮತ್ತೊಂದು ಕೇಳಬೇಕಾದ್ರೆ, ಎಲ್ಲ ಪ್ರತಿಭೆಗಳಿಗೆ ಈ ಪ್ರತಿಭಾ ಕಾರಂಜಿ ಅಂತ ಇರ್ತದಲ್ಲ, ಅಲ್ಲಿ ಒಂದು ವೇದಿಕೆ ಸಿಗ್ತದೆ, ಅವರಿಗೆ ಮುಂದೆ ಬರಲಿಕ್ಕೆ ಅದೊಂದು ವೇದಿಕೆ ಆಗಿರ್ತದೆ. ನಿಮಗೆ ಅದು ವೇದಿಕೆ ಸಿಕ್ಕಿದ್ದ? ನಿಮ್ಗೆ ಯಾವ್ದು ಸಿಕ್ಕಿಲ್ಲ. ನಾನು ಆ್ಯಕ್ಚುಲಿ ನಾನೇನಂತ ಪ್ರೂವ್ ಮಾಡಿಸ್ಕೊಂಡಿದ್ದೆ ಬೆಂಗಳೂರಲ್ಲಿ. ಬೆಂಗಳೂರು ಅಂದರೆ ಈಸಿ ಅಲ್ಲ, ಗೊತ್ತಾದ್ರೆ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ಹೋದ. ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅಲ್ಲಿ ಹೋಗಿರೋದು. ಇವಾಗ ಇಲ್ಲಿ ಕಷ್ಟ ಆಗ್ತಾ ಇತ್ತು ನನಗೆ. ಅಂದರೆ ನನಗೆ ಸ್ಟಡೀಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಏನಂದರೆ ಜನಗಳು ಏನಂತಾರೆ ಅಂದರೆ, ಸ್ಟಡೀಸ್ ಇಂಪಾರ್ಟೆಂಟ್. ಹೌದು, ಇವಾಗ ನಮ್ಮ ಫೀಲ್ಡ್ ಅವರೇ ಇವಾಗ ಇಂಜಿನಿಯರ್ ಏನು ಅರ್ನ್ ಮಾಡ್ತಾರೆ, ಅದಕ್ಕಿಂತ ಡಬಲ್ ನಮ್ಮ ಫೀಲ್ಡ್ ಅವರು ಅರ್ನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೂ ಒಂದು ಸೀಸನ್ ಬರಬೇಕು, ಅವ್ರಿಗೊಂದು ಟೈಮ್ ಬರಬೇಕಷ್ಟೆ. ಎಲ್ಲರೂ ಮಗ ಲಾಯರ್ ಆಗಬೇಕು, ಮಗ ಇಂಜಿನಿಯರ್ ಆಗಬೇಕು, ಮಗ ಡಾಕ್ಟರ್ ಆಗಬೇಕು ಅಂತಾರೆ, ಮಗ ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟರ್ ಆಗಬೇಕು, ಇನ್ನೊಂದು ಆಗಬೇಕು ಅಂತ ಯಾರು ಹೇಳಲ್ಲ. ಆಗ್ರಿ, ಅದರಲ್ಲೂ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇರೋದಷ್ಟೇ. ಅಂದರೆ ನಿಮಗೆ ಈ ಒಂದು ಜೀವನಕ್ಕೆ ನಿಮ್ಮ ತಂದೆ ತಾಯಿಯರ ಸಪೋರ್ಟ್ ಇತ್ತಾ ಅನ್ನೋ? ಫಸ್ಟ್ ಇರಲಿಲ್ಲ. ಫಸ್ಟು ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಟಿವಿಲಿ ಬರ್ತಾ ಇದ್ದಾರೆ, ಅದೆಲ್ಲ ಆದಾಗ ಒಂದು ಸ್ವಲ್ಪ ಹೊರಗಡೆಯಿಂದ ಅಪ್ರಿಷಿಯೇಟ್ ಬರಬೇಕಾದ್ರೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಆಗಲೇ ಹೇಳಿದೆ ಬೆಂಗಳೂರು ಬಗ್ಗೆ, ಅಲ್ಲಿ ನಿಮಗೆ ಆಪರ್ಚುನಿಟಿ ಹೇಗೆ ಸಿಕ್ತು? ಬೆಂಗಳೂರು ಅಂದರೆ ಇಲ್ಲಿ ನಮ್ಮದು ಅನುದೀಪ್ ಅಂತ ಇದ್ದಾರೆ, ನಮ್ಮ ಕಸಿನನ್ನು. ಮತ್ತು ಬೆಂಗಳೂರಲ್ಲಿ ರವಿಯನ್ನ ಅಂತ, ಅವರು ಮೂಲತಃ ಮಂಗಳೂರವರೇ. ಅವರು ಬೆಂಗಳೂರಲ್ಲಿ ಆಕ್ಸಿಜನ್ ಅಂತ ಒಂದು ಡ್ಯಾನ್ಸ್ ಕಂಪ್ನಿ ರನ್ ಮಾಡ್ತಾಯಿದ್ದಾರೆ. ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್. ಆಯಿತು, ನನಗೆ ಗುರುಗಳಂತ ಯಾರಿಲ್ಲ, ಬಟ್ ನನಗೆ ಅವ್ನು ಕರೆದಿರೋದು ಅವರು. ನಾನು ಅನುದೀಪ್ ಥ್ರೂ ಇಂದ ರವಿಯನ್ನ ಅವ್ರು ಕರೆಸಿದ್ರು. ರವಿಯನ್ನ ಮಂಗಳೂರು ಬರ್ತಾರೆ, ನಾನು ಬೆಂಗಳೂರು ಬರ್ತೀನಿ. ಅವಾಗ ನಂಗೆ ಡ್ಯಾನ್ಸ್ದು ಗಂಧಗಾಲಿ ಸಿಂಗಲ್ ಬೇಸಿಕ್ಕು ಬರ್ತಾ ಇರಲಿಲ್ಲ. ಮಂಗಳೂರು ಬರ್ತಾರೆ, ರವಿಯ ನನಗೆ ಆಕ್ಸಿಡೆಂಟ್ ಆಗುತ್ತೆ, ಮಂಗಳೂರು ಡ್ಯಾಮ್ ಆಕ್ಸಿಡೆಂಟ್, ದೊಡ್ಡ ಆಕ್ಸಿಡೆಂಟ್. ಆ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಿದೆ. ಬಟ್ ನಂಗೆ ಡ್ಯಾನ್ಸ್ ಅಂದರೆ ಒಂದು ರೂಪಾಯಿಗೂ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಡ್ಯಾನ್ಸೇ ಬರ್ತಾ ಇರಲಿಲ್ಲ. ಅವಾಗ ಟೀಸ್ ಮಾಡೋರೆಲ್ಲ, ಇನ್ನು ಡ್ಯಾನ್ಸೇ ಬರ್ದು ಏನಕ್ಕೆ ಬೆಂಗಳೂರು ಬಂದೆ ಹಂಗೆ ಹಿಂಗೆ ಅಂತ. ಅಂದರೆ ನೀವು ಬೆಂಗಳೂರಿಗೆ ಹೋದದ್ದು ಡ್ಯಾನ್ಸ್ಗೆ ಅಂತ. ಡ್ಯಾನ್ಸ್ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ. ಅಂದರೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲಲ್ಲ. ಸೊ ಆಯಿತು, ಅಲ್ಲಿ ಹೋದೆ. ಅಲ್ಲಿ ಟೈಮ್ ಕೊಟ್ಟರು, ಒಂದು 6 ತಿಂಗಳಿಗೆ 3,000 ಸಂಬಳ ಕೊಟ್ಟರು. ಆಯಿತು. ಆಮೇಲೆ ಇದು ಎಲ್ಲಿ ಅಂತ? ಬೆಂಗಳೂರಲ್ಲಿ ಅಂತ, ಇದು ಕೋರಮಂಗಲದಲ್ಲಿರೋದು ಆಕ್ಸಿಜನ್ ಡ್ಯಾನ್ಸ್ ಕಂಪನಿ ಅಂತ. ಕರೆದ್ರು, ಮತ್ತು ನೀನೊಂದು ಡ್ಯಾನ್ಸ್ ಮಾಡಿ ತೋರಿಸ್ಬೇಕು, ತೋರಿಸಿದ್ರೆ ಮಾತ್ರ ನೀನು ಬೆಂಗಳೂರಲ್ಲಿ ಇರ್ತೀಯ, ಇಲ್ಲಾಂದರೆ ಇರಲ್ಲ ಅಂತ ಅಂದರು. ಓಕೆ ಚಳಿ. ಆಮೇಲೆ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಸ್ಟಾರ್ಟ್ ಮಾಡಿದೆ. ಒಂದು ಡ್ಯಾನ್ಸ್ ಶೋ ಮಾಡಿದೆ. ಅಲ್ಲಿ ಅಕ್ಷತಕ್ಕ ಅಂತ ಒಬ್ಬರು ಇದ್ದಾರೆ. ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಇನ್ ದಿಸ್ ಬೆಂಗಳೂರು ಕರ್ನಾಟಕ ಅಂತ ಕ್ಲಾಸಿಕಲ್. ಶಿ ಈಸ್ ಆಲ್ಸೋ ಫ್ರಮ್ ಮ್ಯಾಂಗ್ಳೂರ್. ಆಯಿತು, ಅವ್ರು ನೋಡಿದ್ರು, ಎಲ್ಲ ಓಕೆ ಆಯಿತು. ಆಮೇಲೆ ಐ ವಾಸ್ ದ ಮೇನ್ ಡ್ಯಾನ್ಸರ್ ಇನ್ ಆಕ್ಸಿಜನ್ ಡ್ಯಾನ್ಸ್ ಅವಾಗ.
ತುಂಬ ಖುಷಿಪಟ್ಟರು ಅವರು, ತುಂಬ ಹೆಲ್ಪ್ ಮಾಡಿದ್ರು ಅಕ್ಷತಕ್ಕಾಗಲಿ ರವಿಯನ್ನಾಗಲಿ. ಅಲ್ಲೇ ಬೆಳೆದಿರೋದು, ಆಮೇಲೆ ಅಲ್ಲೇ ಡಾನ್ಸ್ ಕಲಿತೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಒಂದು 5 ವರ್ಷ ಅಲ್ಲಿ ಮಾಡಿದೆ. ಐ ಯೂಸ್ ಟು ಅರ್ನ್ ಗುಡ್. ಅವಾಗ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ವಿ. ಒಳ್ಳೆ ಟೀಮ್ ಅದು ಆಕ್ಸಿಜನ್ ಡಾನ್ಸ್ ಕಂಪ್ನಿ. ಆಮೇಲೆ ಆ ಟೀಮ್ ಬಿಟ್ಟು ಈ ಕಾರಣಾಂತರಗಳಿಂದ ಟೀಮ್ ಬಿಟ್ಟು ಬೇರೆ ಟೀಮ್ಗೆ ಹೋಗಿರೋದು. ಅದೊಂದು ಅಲ್ಲ, ಒಂದು ಡ್ಯಾನ್ಸ್ ಒಂದು ಚೂರು ಗೊತ್ತಿಲ್ಲದೆ ಅದು ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು? ಸರ್, ಮಾಡೋಕ್ಕೆ ನಿಂಗೆ ಹಠ ಅನ್ನೋದಿದ್ರೆ, ಮಾಡ್ತೀನಿ ಅಂತ ಇದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀನು ಆರ್ಟಿಸ್ಟ್ ಇಲ್ಲ ಅಂದ್ರೂ ಆರ್ಟಿಸ್ಟ್ ಆಗ್ಬೋದು ನೀವು. ಅಂದರೆ ಏನೋ ಅಂತಾರಲ್ವ, ಟ್ಯಾಲೆಂಟ್ ಯಾರಪ್ಪನ ಮನೇನು ಸೊತ್ತು ಅಲ್ಲ ಅಂತ. ಯಾರಿಗೆ ಬೇಕಾದ್ರೂ ಆಗ್ಬೋದು ಸರ್, ಕಷ್ಟಪಡ್ಬೇಕಷ್ಟೆ. ಅಂದರೆ ನಿಮಗೆ ಅಲ್ಲಿ ಗುರುಗಳಾಗಿ ಯಾರು ಸಿಕ್ಕರು? ಗುರುಗಳಾಗಿ ಗೈಡ್ ಮಾಡೋಕ್ಕೆ ರವಿಯನ್ನ ಸಿಕ್ಕಿದ್ರು, ಅಕ್ಷತಕ್ಕ ಸಿಕ್ಕಿದ್ರು. ಆಮೇಲೆ ಎಲ್ಲ ಫ್ರೆಂಡ್ಸ್ ಇದ್ರು ಅಲ್ಲಿ ಟೀಮಲ್ಲಿ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಶ್ರೀಕಾಂತ್ ಒಬ್ಬ ಇದ್ದ. ಅವರು ನಂದು ಸೀನಿಯರೇ, ಬಟ್ ನಾವು ಫ್ರೆಂಡ್ಲಿ ಆಗಿದ್ವಿ, ಬ್ರದರ್ಸ್ ಥರ ಇದ್ವಿ, ಸೀನಿಯರ್ ಥರ ನೋಡ್ತಾ ಇಲ್ಲ. ಅವನಿಂದ ತುಂಬ ಕಲಿಯೋಕ್ಕೆ ಸಿಕ್ತು. ಅವ್ನ ಸ್ಟೈಲ್, ಅವ್ನು ಕೇರಳದಲ್ಲಿದ್ದ, ಬಟ್ ಮಂಗಳೂರು ಅವನು ಇವಾಗ ಮಂಗಳೂರಲ್ಲೇ ಇದ್ದಾನೆ. ಕೇರಳದಿಂದ ಇಲ್ಲಿ ಬಂದು ಕೇರಳದ ಡಾನ್ಸ್ ಸ್ಟೈಲ್ ಹೆಂಗಿರುತ್ತೆ ಅದನ್ನೆಲ್ಲ ಹೇಳ್ಕೊಡಕ್ಕೆ ಸ್ಟಾರ್ಟ್. ಅವನು ಆಕ್ಸಿಜನ್ ಬಂದ ಆಮೇಲೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಂದ ತುಂಬ ಕಲಿಯೋಕ್ಕೆ ಸಿಕ್ತು ನಮಗೆಲ್ಲ. ಸರ್, ಅಲ್ಲಿ ಬೆಂಗಳೂರು ಅನ್ನುವಂಥದ್ದು, ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ನಾವು ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ನೀವು ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ರಿ ಅಲ್ವಾ? ಸರ್, ನಾನು ಫಸ್ಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಂಗೆ ಡಾನ್ಸ್ ಬರ್ತಾ ಇರಲಿಲ್ಲಲ್ಲ. ಇವನು ಏನಕ್ಕೆ ಯೂಸ್ ಬರಲ್ಲ ಅಂತ ಈ ಡಾನ್ಸ್ ಸ್ಟುಡಿಯೋದ ಮಿರರ್ ಇರುತ್ತಲ್ಲ ಅದನ್ನು ಒರೆಸಿದ್ದಾರೆ. ಆಮೇಲೆ ಫ್ಲೋರ್ ಕ್ಲೀನ್ ಮಾಡ್ಸಕ್ಕೆ ಬಿಟ್ಟಿದ್ದಾರೆ. ಎಲ್ಲ ಮಾಡಿ ನಮ್ಗೆ ಬರ್ತಾ ಇರಲಿಲ್ವೇ ಅದನ್ನು ಮಾಡೋಕ್ಕೆ ಬಿಟ್ಟರೆ ಅದೆಲ್ಲ ಮಾಡಿದ್ರಿ. ಆಮೇಲೆ ಅವರೇ 500 ರೂಪಾಯಿ ಕೊಟ್ಟು ಫಸ್ಟ್ ಬೆಂಗಳೂರಿಗೆ ಹೋದ. ನಿಂಗೆ ಆಗಲ್ಲ, ನೀನು ಹೋಗ್ಬಿಡು ಮಂಗ್ಳೂರಿಗೆ, ಆಗಲ್ಲ ನಿಂಗೆ ಅಂತ ಅವರೇ ಬೇಜಾರಾಗ್ಬಿಟ್ಟು ಕೊಟ್ಟರು. ಯಾಕಂದ್ರೆ ಅದು ನಮ್ಗೆ ಬರ್ತಾ ಇರಲಿಲ್ಲಲ್ಲ. ಆಮೇಲೆ ಎಗೇನ್ ಚಾಲೆಂಜ್ ತೊಗೊಂಡು ಅದೇ 500 ರೂಪಾಯಿ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದಿರೋದು. ಈ ಎಲ್ಲ ಇಂಥ ಒಂದು ಕಷ್ಟಗಳು ಆಗುವಾಗ ಮನೆಯವರು ಏನು ಹೇಳಿದ್ರು ನಿಮಗೆ? ನಾನು ಆ್ಯಕ್ಚುಲಿ ಏನು ಗೊತ್ತಾ ಸರ್, ನಾನು ನನ್ನ ಕಷ್ಟನ ಇಲ್ಲಿ ಮುಂದೆ ಹೇಳ್ತೇನೆ. ನನ್ನ ಕಷ್ಟ ನಮ್ಮ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಇವತ್ತು ತನಕ 1 ರೂಪಾಯಿ ಆಗಲಿ ಅವರಿಂದ ಈಸ್ಕೊಳ್ಳೋದಾಗಲಿ ಅದೆಲ್ಲ ಮಾಡಿಲ್ಲ. ನನಗೇನಾದ್ರೂ ಆದ್ರೂ ನಾನು ಮನಸ್ಸಲ್ಲಿ ಇಟ್ಕೊತೀನಿ. ಏನು ನನ್ನ ಕಷ್ಟನೋ ಏನು ಯಾರಿಗೂ ತೋರಿಸಲ್ಲ. ಇನ್ ಕೇಸ್ ನನ್ನ ಕ್ಲೋಸ್ ಫ್ರೆಂಡ್ ಆದರೂ ನಾನು ಹೇಳೋಕ್ಕೆ ಹೋಗಲ್ಲ, ಮನಸ್ಸಲ್ಲಿ ಇಟ್ಕೊಂಡು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಇದಾದ್ಮೇಲೆ ನೀವು ಡ್ಯಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋಗೆ ಹೋಗ್ತೀರಾ. ಆ ಒಂದು ಆಪರ್ಚುನಿಟಿ ಹೇಗೆ ಬಂತು ತಮಗೆ? ಸರ್, ನಾನು ಒಂದೇ ಹೇಳ್ತೀನಿ, ಆಪರ್ಚುನಿಟಿ ಯಾರು ಕೊಡಲ್ಲ ಸರ್, ನೀವು ಗಿಟ್ಟಿಸ್ಕೊಬೇಕು. ಆ್ಯಕ್ಚುಲಿ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು. ಎಸ್, ನಮಗೆ ಸರ್ ಸುಮ್ಮನೆ ಹೇಳ್ತಾರೆ ನಾನು ಬಾರ ನಿಮ್ಗೆ ಹೆಲ್ಪ್ ನಾನು ಮಾಡ್ತೀನಿ, ನಾನು ಇದೀನಿ ಕಣ. ಬಟ್ ಎಂಡ್ ಆಫ್ ದ ಡೇ ಯಾರು ಇರಲ್ಲ ಸರ್, ಯಾರು ಇರಲ್ಲ. ಟಿ ವಿ ಶೋಗೆ ಹೋಗೋದು ಇಟ್ಸ್ ನಾಟ್ ಈಸಿ ಜಾಬ್ ಆಯಿತಾ. ಇವಾಗ ಇಲ್ಲೂ ಇದಾರಲ್ಲ ಮಂಗಳೂರಲ್ಲಿ, ಕೌಶಿಕ್ ಸುವರ್ಣ ಆಗಲಿ, ಈಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. ನಾವು ಒಟ್ಟಿಗೆ ರೂಮೇಟ್ ಆಗಿದ್ರಿ ಬೆಂಗಳೂರಲ್ಲೆಲ್ಲ. ಅದೆಲ್ಲ ಇದ್ದಾಗ ಇವಾಗ ನಾನು ಅವಾಗ ಶ್ಯಾಡೋಸ್ 1 ಅಂತ ಒಂದು ಡಾನ್ಸ್ ಟೀಮ್ಗೆ ಹೋದೆ. ಅಲ್ಲಿ ಮಂಜು, ತೇಜಸ್, ಬಾಬು, ಮೆಲ್ವಿನ್, ವೆಂಕಟ್ ತುಂಬ ಜನ ಇದ್ದರು, ರೆಮ್ಮಿ ಅವರೆಲ್ಲ. ಬಟ್ ಮಂಜು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಫಸ್ಟ್ ನಾನು ಹೋಗಿದ್ದು ಕೇರಳ ಶೋಗೆ, ಆಮೇಲೆ ಕನ್ನಡಕ್ಕೆ ಹೋಗಿದ್ದು. ಫಸ್ಟು D3 D4 ಅಂತ ಒಂದು ಶೋ ಬಂತು. ಅಲ್ಲಿ ನಂದು ಫೇಸ್ಬುಕ್ಕಲ್ಲಿ ಫೋಟೋ ನೋಡಿ ಕರೆದ್ರು, ಬಾ ಹಿಂಗೆ ರಿಯಾಲಿಟಿ ಶೋಸ್ ಇದೆ ಅಂತ. ನಾವು ವೀಡಿಯೋಸ್ ಎಲ್ಲ ನೋಡಿದ್ರಿ. ಓಕೆ, ಅಂದರೆ ಅವರಿಂದನೇ ಕಾಲ್ ಬಂತು. ಪರ್ಸ್ನಲ್ ಐ ಡಿಂಟ್ ಗೋ ಟು ಕಾಲ್. ಅವಾಗ ನಾನು ಯಾವ ರಿಯಾಲಿಟಿ ಶೋ ಮಾಡ್ತಾ ಇರಲಿಲ್ಲ. ಒಂದು ಕಾರ್ಪೊರೇಟ್ ಶೋಸು, ಗುರುಕಿರಣ್ ಸರ್ದೆಲ್ಲ ಶೋಸ್ ಎಲ್ಲ ನಾವು ಮಾಡ್ತಾಯಿದ್ರಿ. ಆಮೇಲೆ ಬಂತು ಕಾಲ್, ಹೋದ್ರಿ. ಒಂದು ಕಪ್ಪಲ್ ಆಗಿತ್ತು ಅಲ್ಲಿ. ರಶ್ಮಿ ಸರ್ ನಂಗೆ ಅಲ್ಲಿ ಸೂರ್ಯ ಅಂತ ಕರೀತಾರೆ. ನನ್ನ ಫೂಟೇಜ್ ಇದೆ ಅಲ್ಲಿ. ಯಾಕಾಗಿ ಸರ್? ಯಾಕಾಗಿ ಸೂರ್ಯ ಅಂತ ತಮಿಳ್ ಆ್ಯಕ್ಟರ್ ಸೂರ್ಯ ಇದಾರಲ್ಲ, ಅವ್ರ ಫೇಸ್ ಕೆಟ್ ಸಿಮಿಲರ್ ಆಗುತ್ತೆ ಅಂತ. ನನಗೆ ಕೇರಳದಲ್ಲಿ ಪ್ರೀತಮ್ ಅಂತ ಯಾರು ಕರೀತಾ ಇರಲಿಲ್ಲ, ಸೂರ್ಯ ಅಂತ ಕರೆಯೋರು. ನನಗೆ ಅಷ್ಟು ಕೇರಳದಲ್ಲಿ ಅಷ್ಟು ಫ್ಯಾನ್ ಬೇಸ್ ಇತ್ತು ಆ ಟೈಮಲ್ಲಿ ತುಂಬ. ಅಂದರೆ ನಂದು ಫಸ್ಟ್ ಎಪಿಸೋಡ್ ಆಗುತ್ತೆ ಒಂದು ಶೂಟು, ವೈಲ್ಡ್ ಕಾರ್ಡ್ ಎಂಟ್ರಿಲಿ. ಅವಾಗ ಆಗುತ್ತೆ, ನಾನು ಮನೆಗೆ ಬಂದಿರ್ತೀನಿ. ಮನೆಗೆ ಬಂದು ಇನ್ನೊಂದು ಶೂಟ್ಗೆ ಕೇರಳಕ್ಕೆ ಹೋಗಿರ್ತೀನಿ. ಆವಾಗ ನಾನೊಂದು ಹೋಟ್ಲಿಂದ ನೈಟ್ ಶೂಟ್ ಮುಗಿಸ್ಕೊಂಡು ಹೋಟ್ಲಲ್ಲಿ ಹಿಂಗೆ ಕಾಫಿಗೆ ತೊಗೊಂಡು ಹಿಂಗೆ ಹೋಗ್ತಾ ಇದ್ದೆ. ಆವಾಗ ಇನ್ನೇನು ಸೂರ್ಯ ಅಂತ ಕರೆಯೋರು ಒಂದು ಇಬ್ಬರು ಫ್ಯಾಮಿಲಿಯು. ಯಾರನ್ನು ಸೂರ್ಯ ಅಂತ ಹೇಗೆ ನಿಮ್ಗೆ ನೋಡಿದೆ, ಯಾರನ್ನು ಕರೀತಾರೆ ಅಂತ. ಆಮೇಲೆ ನೋಡಿದೆ ನಾನು, ನೀಯಲ್ಲೇ D3 D4 ರಿಯಾಲಿಟಿ ಶೋ ചെയ്തിട്ട് ನೀನಲ್ಲೇ ಅಂದ. ಪರ ಅಂದ, ಸೂರ್ಯಲೆಂಡ ಪೇರ ಪ್ರೀತಮಣ ಮಲಯಾಳಮಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅಲ್ಲಿ ನಾನು ಮಲಯಾಳಂ ಕಲ್ತಿದ್ದೆ, ವಾಪಸ್ ನಂಗೆ ಬೇಕಿತ್ತು ಅಂತ. ನಾನು ಇವಾಗ ಒಂದು 4 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಅದು ಹೇಗಿತ್ತು ಸರ್ ಮಲಯಾಳಂ ಕಲಿಯುವಂಥದ್ದು? ಅಂದರೆ ನೀವು ಇಲ್ಲಿ ಮಂಗಳೂರಲ್ಲಿ ಇದ್ದದ್ದು, ತುಳು ಕನ್ನಡ ಬರ್ತಾ ಇತ್ತು, ಅಲ್ಲಿ ಮಲಯಾಳಂಗೆ ಹೋಗಿ ಅಲ್ಲಿಯ ಭಾಷೆಯನ್ನು ಕಲಿಯೋದು ತುಂಬಾನೇ ಸ್ವಲ್ಪ ಕಷ್ಟ. ಟಫೆಸ್ಟ್ ಲ್ಯಾಂಗ್ವೇಜ್ ಅದು. ಇವಾಗ ಇಡೀ ಇಂಡಿಯಾದಲ್ಲಿ ಕೇಳೋದ್ರೆ ಯಾವ್ದು ಕಷ್ಟ ಅಂದರೆ ಮಲಯಾಳಂ ತುಂಬ ಕಷ್ಟ. ಆ್ಯಕ್ಚುಲಿ ತೆಲುಗು ಆದರೆ ಈಸಿ ಅಂತಾರೆ, ಬಟ್ ನಂಗೆ ತೆಲುಗು ಬರಲ್ಲ, ಮಲಯಾಳಂ ಬರುತ್ತೆ. ಮಲಯಾಳಂ ತಮಿಳು ಬರುತ್ತೆ.
ಸೊ ಅದು ಅವರಿಂದ ನನಗೆ ಇಂಟ್ರೆಸ್ಟ್ ಇದೆ. ಇವಾಗ ಯಾರಾದರೂ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡಿ, ನೀವು ಯಾವ್ದು ಲ್ಯಾಂಗ್ವೇಜ್, ನನಗೊಂದು ಅದು ಇಂಟ್ರೆಸ್ಟ್ ಇದೆ, ಓಕೆ ಅದು ಏನಿದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕಲಿಯೋಣ. ಸೊ ಮಲಯಾಳಂ ಕಲಿತೆ. ನಮ್ಮ ಡ್ಯಾಡಿನೂ ಹಂಗೆ, ನನ್ನ ಪಪ್ಪ ಇಡೀ ಲ್ಯಾಂಗ್ವೇಜ್ ಮಾತಾಡೋರು. ಅವರಂದರೆ ಸ್ವಲ್ಪ ಹೊರಗಡೆ ನೋಡಿದ್ದಾರೆ ಜಗತ್ತು, ಸೊ ಅವರೆಲ್ಲ ಲ್ಯಾಂಗ್ವೇಜ್ ಮಾತು, ಸೊ ಜೀನ್ಸಲ್ಲಿ ಬಂದಿರುತ್ತೆ ಹಂಗೆ. ಅಲ್ಲಿ ನಿಮ್ಮ D3 D4 ಅಲ್ಲಿ ನಿಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ಯಾವುದಾಗಿತ್ತು ಸರ್? ವೈಲ್ಡ್ ಕಾರ್ಡಲ್ಲಿ ಅದೊಂದು ಯಾವುದೋ ಹಿಂದಿ ಸಾಂಗ್, ಐ ಡೋಂಟ್ ರಿಮೆಂಬರ್, ಒಂದು ಹಿಪ್ ಹಾಪ್ ಸಾಂಗ್ ಆಗಿತ್ತು. ನನ್ನ ಪಾರ್ಟ್ನರ್ ರಮ್ಯಾ ಅಂತ ಇದ್ಲು. ಬಟ್ ನಮಗೆ ಚೆನ್ನಾಗಿ ಫೇಮ್ ಸಿಕ್ತು, ಚೆನ್ನಾಗಿ ರೆಸ್ಪೆಕ್ಟ್ ಸಿಕ್ತು. ಕೇರಳದಲ್ಲಿ ಒಂದು ಹೇಳ ಟ್ಯಾಲೆಂಟ್ ಅಂತ ಇದ್ರೆ ಸರ್ ಎತ್ತಿ ಮೆರೆಸ್ಬಿಡ್ತಾರೆ, ತಲೆ ಮೇಲೆ ಕೂರಿಸ್ತಾರೆ. ನೀನು ಹಂಗೆ ತಿರುಗೇಟ್ ಮಾತಾಡಿದ್ರೆ ಹಿಂದೆ ಹಂಗೆ ಹಾಕ್ಕೊಂಡು ತುಳಿದ್ಬಿಡ್ತಾರೆ. ಬಟ್ ನನಗೆ ತುಂಬ ಸಪೋರ್ಟ್ ಸಿಕ್ತು ಅಲ್ಲಿ. ಇವಾಗಲೂ ಸರ್, ಇವಾಗಲೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಮೆಸೇಜ್ ಬರುತ್ತೆ. ಆವಾಗಂತೂ ಫೇಸ್ಬುಕ್ ಇತ್ತು, ಇನ್ಸ್ಟಾಗ್ರಾಮು ಇತ್ತು, ಬಟ್ ಹೆವಿ ಬ್ಲಾಕ್ ಆಗ್ತಾಯಿತ್ತು. ಅಷ್ಟು ಮೆಸೇಜಸ್, ಕಾಲ್ಸ್ ಎಲ್ಲ ಬರೋದು. ನಾನು ಹೊರಗಡೆ ಬಂದಿದ್ದ ದಿವಸ ಅಷ್ಟು ಮೆಸೇಜ್ ಅಗೇನ್, ಇಟ್ಸ್ ಓಕೆ ಫಾರ್ ನೆಕ್ಸ್ಟ್ ಟೈಮ್ ಬೌನ್ಸ್ ಬ್ಯಾಕ್. ನಾನಂದರೆ ಎಲಿಮಿನೇಟ್ ಅಂದರೆ ನಾನು ಅಲ್ಲಿ ಇಂಜೋರ್ಡ್ ಆಗಿದ್ದು, ಸ್ಟೇಜಿಂದ ಕೆಳಗಡೆ ಬಿದ್ದು ಐ ವಾಸ್ ಇಂಜೋರ್ಡ್ 10 ಮಿನಿಟ್ಸ್. ಅದು ಒಂದು ಪರ್ಫಾರ್ಮೆನ್ಸ್ ಟೈಮಲ್ಲೇ ಅದು ರಮ್ಯನ ಎತ್ತಿ ಹಿಂಗೆ ತಿರ್ಗಕ್ಕೆ ಇರುತ್ತೆ. ನಾನು ಹಿಂಗೆ ಸ್ಟ್ರೈಟ್ ಹೋಗೋ ಬದಲು ಹಿಂಗೆ ಡಯಾಗ್ನಲ್ ಹೋಗಿ ಕೆಳಗಡೆ ಇದಿರುತ್ತಲ್ಲ ಟ್ರ್ಯಾಕ್ ಥರ, ಅದಕ್ಕೆ ಬಿದ್ದು ತಲೆ ಹೊಡೆದು ಒಂದು 10 ಮಿನಿಟ್ಸ್ ಅನ್ಕಾನ್ಷಿಯಸ್ ಅಲ್ಲಾದ್ರಿ. ಆಮೇಲೆ ಅಲ್ಲಿಂದ ಕರ್ಕೊಂಡು ಹಾಸ್ಪಿಟಲಲ್ಲಿ ಹೋದಾಗ ಕಣ್ಣು ಓಪನ್ ಮಾಡಿದಾಗ ಗೊತ್ತಾಗಿತ್ತು. ಬಟ್ ಇನ್ನೊಂದೇನು ಕಾಮಿಡಿ ಅಂದರೆ ಅಲ್ಲಿ ಜನ ನನ್ನ ನೋಡೋಕ್ಕೆ ಆಯ್ತಾ, ನನ್ನ ನೋಡೋಕ್ಕೆ ಅಂದರೆ ನಾನು ದೊಡ್ಡ ಇದಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಗೊತ್ತಿರೋರಿಗೆ ಇಷ್ಟು ಜನ, ಒಂದು 15 ಅಲ್ಲಿ ಜನ ಇದ್ದರು. ಅವ್ನಿಗೆ ಗೊತ್ತು ನಮಗೆ ಅಂತ ನೋಡೋಕ್ಕೆ ಬಂದಿರೋರು. ಚೆನ್ನಾಗಿತ್ತು ಅದೊಂಥರ ಎಕ್ಸ್ಪೀರಿಯೆನ್ಸ್. ಎಲಿಮಿನೇಟ್ ಆಗಿರೋ ಬೇಜಾರ, ಇಲ್ಲಿ ಇಷ್ಟು ಜನ ಇಷ್ಟು ಬರ್ತಾರ ಅನ್ನೋ ಖುಷಿನ ಅಂತ ಗೊತ್ತಾಗ್ಲಿಲ್ಲ, ಮಿಕ್ಸ್ಡ್ ಎಮೋಷನ್ ಆಗಿತ್ತು. ಅಂದರೆ ನಿಮ್ಮಲ್ಲಿ ಡ್ಯಾನ್ಸ್ಗೆ ಯಾವ ರೀತಿಯಾದಂಥ ಪ್ರಿಪರೇಷನ್ ಅನ್ನುವಂಥದ್ದು ಇತ್ತು? ಅದೊಂದು ಶೋಗೆ ಬೇರೆ ಯಾರು ಕೊರಿಯೋಗ್ರಫರ್ಸ್ ಇರಲಿಲ್ಲ, ನಾವೇ ಕೊರಿಯೋಗ್ರಫರ್ಸ್. ಇವಾಗ ನಾಡಿದ್ದು ಶೂಟ್ ಅಂದರೆ ನಾಳೆ ಹೋಗ್ಬಿಟ್ಟು ನಾವು ಅದನ್ನು ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಫಸ್ಟ್ ಟೆಕ್ ರಿಹರ್ಸಲ್ ಅನ್ನೋದಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಬಂದು ಇದು ಶೂಟ್ ಇರೋದು. 2 ಸರಿ ಪರ್ಫಾರ್ಮೆನ್ಸ್ ಮಾಡೋಕ್ಕಿರುತ್ತೆ. ಒಂದು ಟಿ ವಿಗೆ, ಒಂದು ಜಡ್ಜ್ಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕಿರುತ್ತೆ. ಅವರು ಆಮೇಲೆ ಮಾರ್ಕ್ ಕೊಡ್ತಾರೆ ಅಷ್ಟೇ. ಅಂದರೆ ಇಲ್ಲಿ ಅದು ಟಿ ವಿಯಲ್ಲಿ ಬರೋದು ತದನಂತರ ಬರೋದು? ಹೌದು, ಅದಕ್ಕಿಂತ ಮುಂಚೆ ರೆಕಾರ್ಡ್ ಆಗಿರುತ್ತೆ? ಹೌದು, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ವೀಕ್ ಒಂದು ದಿವಸನೇ 3 ಎಪಿಸೋಡ್ ಶೂಟ್ ಮಾಡಿರ್ತಾರೆ. ನೆಕ್ಸ್ಟ್ ಅದನ್ನು ತೋರಿಸ್ತಾರೆ. ಆವಾಗ ಇಲ್ಲಿ ಮಂಗಳೂರಿಗೆ ಬರ್ತಾ ಇದ್ರೆ ನೀವು? ಆವಾಗ ಬರ್ತಾ ಹೋಗ್ತಾ? ಇಲ್ಲ, ಅವಾಗ ಕಮ್ಮಿ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ ಟೈಮ್ ಸಿಗ್ತಾ ಇರಲಿಲ್ಲ ಬರೋಕ್ಕೆ. ಕೇರಳಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗ್ತಾ ಇತ್ತಲ್ಲ. ನಾನು ಅಲ್ಲಿಂದ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೆ ಎಲ್ಲ. ಅಲ್ಲಿಯ ಯಾವುದಾದ್ರೂ ಒಂದು ಮರೆಯಲಾಗದ ಒಂದು ಘಟನೆ, ಯಾವುದಾದ್ರೂ ಒಂದು ಬೇಜಾರಿದ್ದಾಗಿರ್ಬೋದು, ಖುಷಿದ್ದಾಗಿರ್ಬೋದು, ಯಾವುದಾದ್ರೂ ಇದೆಯಾ ಅನ್ನುವಂಥದ್ದು? ಬೇಜಾರ ಖುಷಿ ಅಂದರೆ ನಾನು ಅವತ್ತು ಎಲಿಮಿನೇಟಿಂದ ಹೊರಗಡೆ ಬಂದಾಗ ಎಲ್ಲರೂ ಅಲ್ಲಿ ಹತ್ತಿರೋದು. ಇನ್ ಕೇಸ್ ಅಲ್ಲಿ ಏನು ಗೊತ್ತಾ, ಅಲ್ಲಿ ಅಡುಗೆ ಮಾಡೋರು, ಕಾಫಿ ಕೊಡೋರು ತುಂಬ ಇಷ್ಟಪಡೋರು. ಅವಾಗ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಜೊತೆ ಎಲ್ಲ. ಎಲ್ಲರೂ ಬಂದು ಅಂದರೆ ಯಾವ ಕಂಟೆಸ್ಟೆಂಟ್ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರಲಿಲ್ಲ. ಅಂದರೆ ನಾನು ಒಬ್ಬನೇ ಮಾತಾಡ್ತಾ ಇದ್ದೆ. ಅಂದರೆ ಅವಾಗ ನಮ್ಗೆ ಮಲಯಾಳಂ ಬರ್ತಾ ಇರಲಿಲ್ವೇ, ಏನೋ ಮಾತಾಡ್ತಿದ್ವಿ, ಅವ್ರಿಗೆ ಅರ್ಥ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ, ಮಾತಾಡ್ಕೊಂಡು ಬರ್ತಾಯಿದ್ದೆ. ಅದೆಲ್ಲ ಖುಷಿ ಇತ್ತು ನನಗೆ. ಇಷ್ಟಪಡೋರು ಇಷ್ಟು ಜನ ಅಂತ, ಅದೊಂದು ಖುಷಿ ಇತ್ತು ಅಷ್ಟೇ. ನಿಮ್ಮ ಲ್ಯಾಂಗ್ವೇಜ್ ಅನ್ನು ನೋಡಿ ಅವರು ಯಾವುದಾದ್ರು ಅವ್ರಿಗೆ ನಾನು ಇವಾಗ ಮಂಗಳೂರಿಗೆ ಅವ್ರು ಮಂಗಳಾಪುರಂ ಅಂತಾರೆ, ನಾನು ಮಂಗಳಾಪುರಂ ಒಂದು ನೇ ಬರೋಣ ಅಲ್ಲೇ ಫ್ರೆಂಡ್ಸ್ ಅಲ್ಲಿ ಅಂತ ಆ ಥರ ಮಾತಾಡೋರು. ಅದು ಖುಷಿ ಆಗೋದಾಯ್ತಾ. ಬಟ್ ಫಸ್ಟ್ ಏನಾಗ್ತಾ ಇತ್ತು, ನಮ್ಮ ಭಾಷೆ ಈ ಮುಸ್ಲಿಂ ಭಾಷೆ ಇರುತ್ತಲ್ಲ ಸರ್, ಅದು ಭಾಷೆ ಮತ್ತೆ ಮಲಯಾಳಂ ನಾವು ಅದನ್ನ ಜಾಯಿನ್ ಮಾಡ್ಕೊಂಡು ಮತ್ತೆ ಎಂದೆರ್ಲೆ ಅದಿಲ್ಲ ಆ್ಯಕ್ಚುಲಿ ಅವ್ರದ್ರಲ್ಲಿ ಬೇರೆ ಎಂದೆಲೆ ಆ ಥರ ಚೆನ್ನಾಗಿತ್ತು ಸರ್. ಆ ಥರ ಒಂಥರ ಮಜಾ ಇತ್ತು. ಆದ್ಮೇಲೆ ತಾವು ಕನ್ನಡ ರಿಯಾಲಿಟಿ ಶೋ ಬಂದಿದೆ. ಆ ಒಂದು ಆಪರ್ಚುನಿಟಿ ಹೇಗೆ ಬಂತು? ಅದಂದರೆ JD ಸರ್ ಅಂತ ಇದ್ದಾರೆ, ಕಲರ್ಸ್ ಹೆಡ್. ಫಸ್ಟ್ ಒಂದು ಆ ಶೋ ಕರೆದ್ರು. ಆ ಶೋ ಕರೆದಾಗ ನಾನು ಓಕೆ ಬರ್ತೀನಿ ಅಂದೆ. ಅನ್ಫಾರ್ಚುನೇಟ್ಲಿ ಅಲ್ಲೊಂದು ಗಿಮಿಕ್ ಆಗೋಯ್ತು. ಅಂದರೆ JD ಸರ್ ತುಂಬ ಸಪೋರ್ಟ್ ಮಾಡೋದು. ನೋಡಿದ್ರೆ ಆ ಮಲಯಾಳಮಲ್ಲಿ ಜಡ್ಜ್ ಯಾರಾಗಿದ್ದರು, ಪ್ರಿಯಾಮಣಿ ಮ್ಯಾಮ್, ಇಲ್ಲೂ ಅವರೇ ಜಡ್ಜ್. ಆ ಶೋ ಆಗಿ 5 ತಿಂಗಳಾದ್ಮೇಲೆ ಇಮಿಡಿಯೇಟ್ಲಿ ಇದು ಶೋ ಮಾತಾಡಿದ್ರು. ಆಮೇಲೆ ಕಂಟೆಸ್ಟೆಂಟ್ ಜೊತೆ, ಆರ್ಟಿಸ್ಟ್ ಜೊತೆ ಸ್ವಲ್ಪ ಕಿರಿಕಾಗೋಯ್ತು ಅನ್ಫಾರ್ಚುನೇಟ್ಲಿ. ಸರ್ ಮಂಗಳೂರವರು, ನಾವು ಬಿಟ್ಕೊಡೋ ಮಗನೆಲ್ಲ. ಸೊ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ಸರ್ ಎಲ್ಲರಿಗೂ. ನೀವು ಆರ್ಟಿಸ್ಟ್ ಆಗಿ ಇವಾಗ ಕೆಲವರು ಆರ್ಟಿಸ್ಟನ್ನು ಚೀಪಾಗಿ ನೋಡ್ಕೊತ ಸರ್, ನೋಡ್ಬಾರ್ದು ಸರ್, ಎಲ್ಲರೂ ಮನುಷ್ಯ ಜಾತಿನೇ ಅಲ್ವಾ, ಮನುಷ್ಯ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕಲ್ವ. ಸೊ ಅದು ಇರಲಿಲ್ಲ, ನನಗಾಗಲ್ಲ ಅಂತಂದೆ. ನಾವು ಬಿಟ್ಕೊಡೋ ಸೀನ್ಸ್ ಇರಲಿಲ್ಲ. ಆಮೇಲೆ JD ಸರ್ ಹೇಳು ಮಾಡ ಏನೋ ಇದು ಆ ಥರ. ಆಮೇಲೆ ಇಲ್ಲ ಅದು ಮಾಡಿಲ್ಲ. ಆಮೇಲೆ JD ಸರ್ ಎಗೇನ್ ಕರೆದ್ರು ಅದೇ ಶೋ, ಬೇರೆ ಕಂಟೆಸ್ಟೆಂಟ್. ಅದನ್ನು ಓದೆ, ಅದರಲ್ಲಿ ಹೋಗಿ ಫೈನಲಿಸ್ಟ್ ಆಗಿ ಬಂದೆ. ಅಲ್ಲಿ ಪ್ರಿಯಾಮಣಿ ಮ್ಯಾಮು
ಈ ಮಲಯಾಳಂ ರಿಯಾಲಿಟಿ ಶೋ ನನ್ನ ಬ್ಯಾಡ್ ಲಕ್ ಏನಾಗಿತ್ತಂದರೆ ಮಲಯಾಳಮಲ್ಲಿ ನಾನು ಇಂಜೂರ್ಡ್ ಆಗಿದ್ದೆ, ಎಲ್ಲ ಎಪಿಸೋಡಲ್ಲಿ ಇಂಜೂರ್ಡ್ ಆಗಿದೆ. ಇಲ್ಲಿ ಎಗೇನ್ ಕನ್ನಡದಲ್ಲಿ ಬರ್ಬೇಕಾದ್ರೆ ಪ್ರಿಯಮಣಿ ಮ್ಯಾಮ್ ಇದ್ರು, ಅವ್ರು ಒಂದು ಮಾತಂದ್ರಲ್ಲಿ, ಪ್ರೀತಮ್ ಆ ರಿಯಾಲಿಟಿ ಶೋ ಅಲ್ಲಿ ನಾನು ನೋಡಿದ್ದೆ ಅವನ್ನ ಮಲಯಾಳಮಲ್ಲಿ ಫುಲ್ ಡಲ್ ಆಗಿದ್ದೆ, ಇವಾಗ ಬೌನ್ಸ್ ಬ್ಯಾಕ್ ಆಗಿದ್ದಾನೆ, ಇವಾಗ ಹಿಡಿಯೋಕ್ಕಾಗಲ್ಲ ಅಂತ. ಬಟ್ ಅದು ಒಳ್ಳೆ ಫೀಡ್ಬ್ಯಾಕ್. ಹೇಗಿತ್ತು ಸರ್ ಅದೊಂದು ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ಶಾಕ್ ಆಗಿತ್ತು, ಯಾಕಂದರೆ ಅವಾಗ ಅಲ್ಲಿ ನಾನು ಯಾರು ನನ್ನ ಕಂಟೆಸ್ಟೆಂಟ್ ಆಗಿ ಹತ್ರ ಕೂತ್ಕೊಂಡಿದ್ದೆಲ್ಲ ಎಲ್ಲ ಸಿಂಹಗಳು, ತಾರಕನ್ನಾಗಲಿ ಪ್ರೇಮನ್ನಾಗಲಿ ದೊಡ್ಡ ದೊಡ್ಡ ಕೊರಿಯೋಗ್ರಫರ್ಸ್ಗಳು, ಅವ್ರ ನಡುವೆ ನಾನು ಕೂತಿದ್ದೆ. ಅವ್ರಿಗೆ ಈ ನನ್ನ ಮಗ ಹೆಂಗೆ ಬಂದೆ ಈ ಗ್ಯಾಪಲ್ಲಿ ಅಂತ ಹಂಗಿತ್ತು. ಕಷ್ಟಪಟ್ಟೆ ಬಂದಿದ್ದೀನಿ ಸರ್, ಯಾರ್ದು ಹೆಲ್ಪ್ ತೊಗೊಂಡು ಹೋಗಿಲ್ಲ ಸರ್. ಹೆಲ್ಪ್ ಮಾಡ್ತೀನಿ ಅಂತ ಬಂದವ್ರು ಯಾರು ಇರಲಿಲ್ಲ, ಮಾಡಿಸ್ಕೊಂಡು ಇಲ್ಲ ಸರ್. ಆ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳ ಸಪೋರ್ಟ್ ಇತ್ತಾ ಸರ್? ಇವಾಗಲೂ ಫ್ರೆಂಡ್ಸ್ ಅನ್ನೋರು ತುಂಬ ಜನ ಇದ್ದಾರೆ ಸರ್. ನಾನು ಮೆನ್ಷನ್ ಮಾಡೋಕ್ಕೆ ಹೋದರೆ ಒಂದು ಒಂದು 10-15 ಹೆಸರಿದೆ. ನೀವು ಕೇಳ್ತೀರ ನಾನು ಹೇಳ್ತೀನಿ. ಅಷ್ಟು ಜನ ಇದ್ದಾರೆ. ಇವಾಗ ರಿಚರ್ಡ್ ಆಗಲಿ, ರೋಷನ್ನು, ಅರವಿಂದು, ಮನೀಶನ್ನ, ಮತ್ತು ಇವನು ಪ್ರಜ್ವಲು, ಮತ್ತು ಅಕ್ಷಯ್, ಇನ್ನೊಂದು ದೀಕ್ಷಿತ್, ಇಬ್ಬರು ದೀಕ್ಷಿತ್ ಇದ್ದಾರೆ, ಮತ್ತು ಶ್ರೀಜಿತ್ತು, ತುಂಬ ಜನ ಇದ್ದಾರೆ ಸರ್. ಈ ಥರ ಫ್ರೆಂಡ್ಸು ಅಂದರೆ ಕಷ್ಟಗಳಲ್ಲಿ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ, ಇಲ್ಲ ಅಂತಲ್ಲ. ಮತ್ತು ನಮ್ಮ ಟೀಮ್ ಇದೆ, ಲೈಕ್ ಕ್ರಿಕೆಟ್ ಟೀಮು, ಸ್ಯಾಂಡಿ, JP, ಸೌರವ್, ಎಲ್ಲರೂ ಅಂದರೆ ಫ್ರೆಂಡ್ಸ್ ಸರ್ ಎಲ್ಲರೂ. ಇವಾಗ ನಿನ್ನೆ ಮೊನ್ನೆ ಬಂದವರು ಫ್ರೆಂಡ್ಸೇ, ಬಟ್ ನಾನು ಮಿಂಗಲ್ ಆಗೋದು ಕಮ್ಮಿ. ನಂಗೆ ಅದನ್ನು ಹೇಳ್ತಾರೆ, ಇವಂಗೆ ಗಾಂಚಲಿ ಜಾಸ್ತಿ, ಡ್ಯಾಶ್ ಗಾಂಚಲಿ ಜಾಸ್ತಿ ಅಂತ. ಸರ್ ನಾನು ಯಾರನ್ನು ಮೆಚ್ಚೋಕ್ಕೂ ಹೋಗಲ್ಲ ಸರ್, ನಾನು ಸಂಬಂಧ ಕುದುರಿಸೋಕ್ಕೂ ಹೋಗಲ್ಲ. ನಂದೇನಿದೆ ಲೇನದೇನಿಲ್ಲ, ನಾನೇನು ಸಂಬಂಧ ನೀನು ಇವನು ಅಂತ ಸಂಬಂಧ ಏನಿಲ್ಲ. ಏನಿದ್ರು ಫ್ರೆಂಡ್ಸು, ಮಾತಾಡಿ ಹೋಗ್ತಾ ಇರಬೇಕು. ಯಾರಾದ್ರೂ ಕ್ಲೋಸ್ ಆದಾಗ ಇಟ್ಕೊತೀನಿ, ಅವ್ರು ನನ್ನ ಜೊತೆ ಕ್ಲೋಸ್ ಆಗಿರ್ಬೇಕು ಅಷ್ಟೇ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಅಷ್ಟೇ. ಸರ್ ಆದಮೇಲೆ ನಿಮ್ಮ ಒಂದು ಕೊರಿಯೋಗ್ರಫಿ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಕೊರಿಯೋಗ್ರಫಿ ಜರ್ನಿ ಪ್ರಾಪರಾಗಿ ನೆನಪಿಲ್ಲ, ಬಟ್ ಆ ಜರ್ನಿ ಸ್ಟಾರ್ಟ್ ಮಾಡಿದ್ದು ಕಾರ್ಪೊರೇಟ್ ಶೋಸ್ಗೆಲ್ಲ ಸ್ಟಾರ್ಟ್ ಮಾಡಿದೆ. ಅದೇ ನಾನು ಹೇಳ್ದಲ್ಲ ಆಕ್ಸಿಜನ್ ಅಂತ, ಅವರೇ ಚಾನ್ಸ್ ಕೊಟ್ಟರು, ಮಾಡು ನಿಂಗಾಗುತ್ತೆ ಅಂತ. ರವಿಯನ್ನ ಆಗಲಿ, ಅಕ್ಷತ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ರು. ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ. ಕೊರಿಯೋಗ್ರಫಿ ನಾನು ಮಾಡ್ತಾ ಇದ್ದೆ ಸರ್, ಯಾರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ವ ಅದು ನಂಗೆ ಬೇಡ, ನಾನು ಮಾಡೋದು ಅಂತ ಇಂಪ್ರೂವ್ ತುಂಬ ಎಲ್ಲರಿಗೂ ಇಷ್ಟ ಆಗೋದು. ಒಂದು ಟೈಮಲ್ಲಿ ಹೇಳೋರು ಅವನಿಗೆಲ್ಲ ಡ್ಯಾನ್ಸ್ ಬರಲ್ಲ, ಅವ್ನು ಬೇಡ ನಮ್ಮ ಟೀಮ್ಗೆ ಅಂತ. ಆಮೇಲೆ ನಾನು ಒಂದು ಟೈಮಲ್ಲಿ ಆ ಟೀಮ್ ಬಿಟ್ಟಾದಮೇಲೆ ಕೆಲವು ಟೀಮ್ ಅವ್ರು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಾ ಇಲ್ಲಿ ಬಾ ಅಂತ, ಹಂಗೆ ಹಿಂಗೆ ಅಂತ. ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯೆನ್ಸು. ಅಂದರೆ ನೀವು ಒಂದು ಡ್ಯಾನ್ಸ್ ಕಲಿತಾ ಇದ್ದವರು, ಮತ್ತೊಂದು ನಿಮ್ಮ ಒಂದು ಕೊರಿಯೋಗ್ರಫಿಯಲ್ಲಿ ಬೇರೆಯವರಿಗೆ ನೀವು ಕಲಿಸುವಾಗ ಯಾವೊಂದು ರೀತಿಯ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್? ನಾನು ಆ್ಯಕ್ಚುಲಿ ಹೇಳ್ಕೊಡ್ತಾ ಇದ್ದಿದ್ದು ಕಮ್ಮಿ. ಆ್ಯಕ್ಚುಲಿ ಯಾರಿಗೂ ಇವಾಗ ತುಂಬ ಜನ ಕ್ಲಾಸಸ್ ಎಲ್ಲ ತೊಗೋತಾರೆ. ಐ ನೆವರ್ ಟೇಕನ್ ಕ್ಲಾಸ್, ಅಂದರೆ ಸಿಂಗಲ್ ಒಂದು ದಿವಸನೂ ಕ್ಲಾಸ್ ಎಲ್ಲ ತೊಗೊಂಡವನಲ್ಲ. ಕೊರಿಯೋಗ್ರಫಿ ಅನ್ನೋದು ಇವಾಗ ಸೆಲೆಬ್ರಿಟೀಸ್ಗೆಲ್ಲ ಹೇಳ್ಕೊಡೋಕ್ಕಿರುತ್ತೆ. ಆವಾಗ ಚೆನ್ನಾಗಿದೆ ಸರ್. ಆ ಟೈಮಲ್ಲಿ ಸ್ಟ್ರೆಸ್ ಆಗೋದು, ಎಷ್ಟು ಹೇಳಿದ್ರು ಅರ್ಥ ಆಗ್ತಾಯಿಲ್ಲ, ಇರಿಟೇಷನ್ ಆಗೋದೆಲ್ಲ. ಆಪ್ಷನ್ ಇಲ್ಲ, ಮಾಡಲೇಬೇಕು, ಬ್ರೆಡ್ ಆ್ಯಂಡ್ ಬಟರ್ ಅದೇ ಅಲ್ವಾ. ಎಂಡ್ ಆಫ್ ದಿ ಮಂತ್ ಎಂಡ್ ನಾವು ಊಟ ಮಾಡಲೇಬೇಕು, ಡೈಲಿ ಸ್ಯಾಲ್ರಿ ಬೇಕೇ ಬೇಕಲ್ವ. ಸೊ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆವಾಗ ಕೊರಿಯೋಗ್ರಫಿ ಎಲ್ಲ. ಅಂದರೆ ನೀವು ಕಷ್ಟದಲ್ಲಿ ಬಂದವರು, ನೀವು ಕಲಿತಂಥ ಪಾಠಗಳನ್ನು ಅವರಿಗೆ ಕಲಿಸ್ತಾ ಇದ್ದೀರಾ? ಮಕ್ಕಳಿಗೆ ನೀವು ಯಾರಿಗೆ ಕಲಿಸ್ತಾ ಇದ್ರಿ ಸರ್? ನಾನು ಯಾರಿಗೂ ಹೇಳ್ಕೊಡಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ನಾನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ, ಬಟ್ ನನ್ನಿಂದ ಎಗೇನ್ ಅವನು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನನಗೇನಕ್ಕೆ ಸರ್ ಆ ಶಾಪ ಅಲ್ವಾ. ನಾನು ಆ ಫೀಡ್ಬ್ಯಾಕ್ ರಿಯಾಲಿಟಿ ಶೋ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ಬಲ್ಲೆ, ಆದರೆ ನನಗೆ ಹೇಳ್ಕೊಡೋಕ್ಕೆ ತುಂಬ ಕಷ್ಟ ಆಗಿರೋದು ಸರ್. ಐ ಆಮ್ ನಾಟ್ ಗುಡ್ ಟೀಚರ್ ಟು ಎನಿಬಡಿ, ಆಯಿತಾ. ಐ ಆಮ್ ಗುಡ್ ಲಿಸ್ನರ್. ನಾನು ಕೇಳ್ತಾ ಇದ್ದೆ, ಬಟ್ ಹೇಳ್ತಾ ಇದ್ದೆ, ಬಟ್ ನಾನು ಟೀಚ್ ಮಾಡೋಕ್ಕೆ ತುಂಬ ಕಷ್ಟ. ಹೋಗ್ತಾನೆ ಇರಲಿಲ್ಲ, ಇವಾಗಲೂ ಹೋಗಲ್ಲ. ಏನಾದರೂ ಒಂದು ಶೋಸ್ ಇದ್ದರೆ, ಇಂಪಾರ್ಟೆಂಟ್ ಇದ್ದರೆ ಮಾಡ್ತೀನಿ. ಇವಾಗ ತುಂಬ ಟೈಮ್ ಆಯಿತು ಡ್ಯಾನ್ಸ್ ಮಾಡಿದೆ. ಆದಮೇಲೆ ಯಾವ ಒಂದು ಆಪರ್ಚುನಿಟಿ ಬಂತು ಸರ್? ಆಮೇಲೆ ತಮಿಳ್ ಬಂತು ಸರ್. ತಮಿಳ್ ಅಂತ ಒಂದು ಖಾಸಗಿ ಚಾನಲ್, ದೊಡ್ಡ ಚಾನಲಲ್ಲಿ ಬಂತು. ಅಲ್ಲಿ ಹೋದೆ, ಸೆಲೆಕ್ಷನ್ ಎಲ್ಲ ಆಯಿತು. ಅನ್ಫಾರ್ಚುನೇಟ್ಲಿ ಅಲ್ಲೊಂದು ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಈಗೇನು ಕಮ್ ಬ್ಯಾಕ್ ಮಾಡಿದೆ. ಸೊ ಅದೊಂದು ಆಯಿತು. ಆಮೇಲೆ ಕಾಲ್ ಬರೋಕ್ಕೆ ತುಂಬ ಚಾನಲ್ ಬಂತು ಸರ್. ತೆಲುಗುಲ್ ಬಂತು, ನಮ್ಮ ಕ್ಯಾಟ್ ಮಾಸ್ಟ್ರು ಟೀಮಲ್ಲಿ ಒಂದು ಕಾಲ್ ಬಂತು ಅಂತ. ಅಲ್ಲೂ ಹೋಗೋಕ್ಕಾಗಿಲ್ಲ. ಅಲ್ಲಿ ಏನಂದರೆ ಗೊತ್ತಾ ಸರ್, ತುಂಬ ಸ್ಟಂಟ್ಸ್ ಮಾಡಬೇಕು, ಹೆವಿ ಸ್ಟಂಟ್ಸ್ ಮಾಡಬೇಕು. ಅದು ನಮ್ಗೆ ಕಷ್ಟ ಆಗೋದು. ಫಸ್ಟೇ ಲಿಗಮೆಂಟ್ ಇರೋದು ಸ್ಟಂಟ್ಸ್ ಮಾಡಿ ಸರ್. ಡ್ಯಾನ್ಸರ್ ಅಂದರೆ
ಇವಾಗ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಡಾನ್ಸರ್ ಅಂದರೆ ಎಲ್ಲ ಸ್ಟಂಟ್ ಎಗ್ರಿ ಬಿದ್ದು ಅದು ಇದು ಮಾಡಿದ್ರೆ ಡಾನ್ಸ್. ಇಲ್ಲ ಸರ್, ಡಾನ್ಸ್ ಅಂದರೆ ನಿಯತ್ತಾಗಿ ನೀನು ಡಾನ್ಸ್ ಮಾಡಿದ್ರೆ ಡಾನ್ಸ್, ಇಲ್ಲ ಅಂದರೆ ಆಗಲ್ಲ ಸರ್. ಸ್ಟಂಟ್ ಅಂತ ಅದಕ್ಕೆ ಒಂದು ಸ್ಟಂಟ್ಸ್ ಮ್ಯಾನ್ಸ್ ಇರ್ತಾರಲ್ವ, ಅವ್ರನ್ನ ಯೂಸ್ ಮಾಡ್ಬೋದಲ್ಲ, ಅದೇ ನನ್ನ ಲಾಜಿಕ್. ಸರ್ ಅದ್ರ ಬಗ್ಗೆನೇ ಕೇಳೋದಾದ್ರೆ, ಈಗ ಡ್ಯಾನ್ಸ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ ಪಲ್ಟಿ ಎಲ್ಲ ಹಾಕಿದ್ರೆ ಒಬ್ಬ ಡ್ಯಾನ್ಸರ್ ಅಂತ ಹೇಳಿ, ನಿಮ್ಮ ಪ್ರಕಾರ ಒಬ್ಬ ಡ್ಯಾನ್ಸರ್ ಆದವನು ಹೇಗಿರ್ಬೇಕು ಸರ್? ಇವಾಗ ನಾನು ಒಂದು ಹೇಳ ಸರ್, ಡಾನ್ಸರ್ ಅಂದರೆ ಅವ್ನು ಹೆಂಗೆ ಗುರುತಿಸ್ಕೊಂತಾರೆ ಗೊತ್ತಾ? ಒಂದು ಲಾಂಗ್ ಹೇರು, ಒಂದು ಅಲ್ಲಿ ನಾನು ಮುಂಚೆ ಆಗಿದೆ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇಲ್ಲೊಂದು ಸ್ಟಡ್ಡು ಎಲ್ಲ ಹಾಕ್ಕೊಂಡು ಕಲರ್ಫುಲ್ ಬಟ್ಟೆ ಹಾಕ್ಕೊಂಡು ಹೋದರೆ ಅವ್ನು ಡಾನ್ಸರು ಅಂತ. ಸರ್ ಏನಿಲ್ಲ, ಹಿಂಗೆ ಪಾಸ್ ಆದರೆ ಹೇಳ್ತಾರೆ ಅವ್ನು ಡಾನ್ಸರು ಅಂತ, ಯಾಕಂದರೆ ಕಲರ್ಫುಲ್ ಬಟ್ಟೆ, ಆಯಿತಾ? ಅದೇ ಒಂದು ರೀಸನ್ ಸರ್. ಏನಿಲ್ಲ ಸರ್, ಆಮೇಲೆ ನಾನು ಡಾನ್ಸ್ ಬಿಟ್ಟೆ, ನಾನು ಡಾನ್ಸ್ಗೆ ನಾನು ಇದು ಮಾಡ್ತಾಯಿಲ್ಲ, ಅಲ್ಲಿ ರೆಸ್ಪೆಕ್ಟ್ ಫಾರ್ ದಟ್. ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಹೋಗು. ಇವಾಗ ಒಂದು ಇವೆಂಟಲ್ಲಿ ಕ್ಲೈಂಟ್ ಏನಂತಾರೆ ಗೊತ್ತಾ ಸರ್? ನೀವು ಡಾನ್ಸರ್ಸ್ ಆ ಕಡೆಯಿಂದ ಬನ್ನಿ ಅಂತಾರೆ, ಯಾಕಂದರೆ ಅವ್ರದ್ದು ಮರ್ಯಾದೆ ಹೋಗ್ಬಿಡುತ್ತೆ. ಇವ್ರನ್ನ ಕರ್ಸ್ಕೊಂಡು ಕಲರ್ಫುಲ್ ಬಟ್ಟೆಗೆ ಜಾತ್ರೆ ಥರ ಬಂದಿದ್ದಾರೆ, ಅಲ್ಲಿ ಒಂದು ಡಿಗ್ನಿಟಿ ಮೇಂಟೈನ್ ಮಾಡಿರೋ ಇವೆಂಟ್ಸು ಮೆಂಬರ್ಸ್ ಎಲ್ಲ ಬರ್ತಾರಲ್ಲ, ಅವ್ರ ಮುಂದೆಲ್ಲ ಚೆನ್ನಾಗಿರೋಲ್ಲ. ಆಮೇಲೆ ನಮ್ಮದು ಆಕ್ಸಿಜನ್ ಅನ್ನೋ ಟೀಮ್ ಸರ್, ಅಲ್ಲಿ ಅವ್ರು ಹೇಳೋರು ಪ್ರಾಪರ್ ಸೂಟ್ ಫಾರ್ಮಲ್ ಡ್ರೆಸ್ಸಲ್ಲಿ ಹಾಕು, ಚೆನ್ನಾಗಿತ್ತು ಸರ್. ಆ ಥರ ಹೋಗ್ಬೇಕು ಸರ್, ನಾನು ಹೇಳೋದಾದರೆ ಹೋಗ್ಬೇಕು ಸರ್. ಇವಾಗ ಕಲರ್ಫುಲ್ ಬಟ್ಟೆ ಹಾಕಬೇಡಿ ಅಂತ ನಾನು ಹೇಳ್ತೇನೆ, ಅದೊಂದು ಪ್ರೆಸೆನ್ಸ್ ಅಂತ ಇರುತ್ತಲ್ಲ, ಹಂಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮತ್ತು ಸರ್ ನಿಮ್ಮ ಒಂದು ಡ್ಯಾನ್ಸ್ ಈಗ ಜರ್ನಿಯಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದ ಸ್ಟೇಜ್ ಅಂತ ಹೇಳಿದರೆ, ಒಟ್ಟು ನಿಮ್ಮ ಒಂದು ಡ್ಯಾನ್ಸ್ ಇದು ಕನ್ನಡ ಶೋ ಆಗಿರ್ಬೋದು, D3 D4 ಶೋ ಆಗಿರ್ಬೋದು ಸರ್. ಕನ್ನಡದಲ್ಲಿ ಅಂದರೆ ತುಂಬ ಸಪೋರ್ಟ್ ಸಿಕ್ತು ನನಗೆ. ಈ ಕನ್ನಡದಿಂದಾಗಿ ತುಂಬ ಈ ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ಸ್ಗಳಾಗಲಿ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು. ಇವಾಗ ಈ ಭೂಷಣ್ ಮಾಸ್ಟರ್ ಆಗಲಿ, ಪವನ್ ಮಾಸ್ಟರ್ ಆಗಲಿ, ಮತ್ತು ಯಾರು ನಾಗೇಂದ್ರ ಮಾಸ್ಟರ್ ಆಗಲಿ, ರುದ್ರ ಮಾಸ್ಟರ್ ಆಗಲಿ, ತುಂಬ ಜನ ಸರ್, ತುಂಬ ಜನದ ಇವಾಗ ಸತ್ಯನ್ನ ಆಗಲಿ, ತುಂಬ ಜನದೆಲ್ಲ ಕಾಂಟ್ಯಾಕ್ಟ್ ಆಗೋಯ್ತು. ಬಟ್ ನಾನು ಅವ್ರನ್ನ ಅಂದರೆ ಹೆಲ್ಪ್ ಕೇಳ್ಕೊಂಡು ಇನ್ಸ್ಪೈರ್ಡ್ ಆಗ್ತಾರೆ ಸರ್. ಅವ್ರು ತುಂಬ ಕಲಿಯೋಕ್ಕೆ ಸಿಗುತ್ತೆ ಅವರಿಂದ. ಐ ವಿಲ್ ರೆಸ್ಪೆಕ್ಟ್ ದೆಮ್. ದೊಡ್ಡವರು ನಮಗಿಂತ ತುಂಬ ದೊಡ್ಡವರು, ಬಟ್ ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರನ್ನ ಕಲಿಯೋಕ್ಕೆ ತುಂಬ ಸಿಗುತ್ತೆ ಸರ್. ಅದೇ ಕಾಂಟ್ಯಾಕ್ಟ್ಸ್. ಅಂದರೆ ನಿಮಗೆ ಯಾರ ಕೊರಿಯೋಗ್ರಫಿ ತುಂಬ ಇಷ್ಟ ಆಗ್ತದೆ ಅನ್ನುವಂಥದ್ದು, ಯಾರಿಂದ ನೀವು ಪ್ರೇರಣೆಯನ್ನು ಪಡೆದ್ರಿ, ಇನ್ಸ್ಪಿರೇಷನನ್ನು ಪಡೆದ್ರಿ? ಇವಾಗ ಕನ್ನಡದಲ್ಲಿ ಹ್ಯಾಪ್ನಿಂಗ್ ಅಂದರೆ ಸರ್, ಇವರು ನಮ್ಮ ಭೂಷಣ್ ಮಾಸ್ಟರು ಸಖತ್. ಅಂದರೆ ಅವರು ರಿಯಾಲಿಟಿ ಶೋ ಮಾಡ್ಕೊಂಡು ಹೋದವರು ಆ್ಯಕ್ಚುಲಿ. ಒಂದು ದೊಡ್ಡದಾಗಿ ಅವ್ರಿಗೂ ಯಾರು ಹೆಲ್ಪ್ ಅನ್ನೋರು ಯಾರು ಇರಲಿಲ್ಲ ಸರ್. ಅದೇ ಸ್ಕ್ರ್ಯಾಚಿಂದ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತಾರಲ್ಲ ಸರ್, ಅದೇ ಕ್ಯಾರೆಕ್ಟರ್. ತುಂಬ ಕಷ್ಟಪಟ್ಟು ಹೋದವ್ರು, ಅವ್ರು ನೋಡಿದಾಗ ಇನ್ಸ್ಪೈರ್ಡ್, ಇವ್ರ ಥರ ಆಗಬೇಕು ಅಂತ. ಅಂದರೆ ಯಾಕಾಗಿ ಸರ್, ಅವರಲ್ಲಿ ಯಾವ ರೀತಿಯಾದಂಥ ಒಂದು ವಿಶಿಷ್ಟ ಗುಣ ಇದೆ ಸರ್? ಇವಾಗ ಹ್ಯಾಪ್ನಿಂಗ್ ಸರ್, ಇವಾಗ ಕಾಂತಾರ ಎಲ್ಲ ಮೂವಿ ಬರ್ತಾ ಇದೆಯಲ್ಲ, ಅವರೇ ಕೊರಿಯೋಗ್ರಾಫರ್ಸ್. ಇವಾಗ ಸಿಂಗಾರ ಸಿರಿಯಲ್ ಸಾಂಗ್ ಆಯ್ತಲ್ಲ ಫಸ್ಟ್ ಒನ್, ಅವರೇ ಕೊರಿಯೋಗ್ರಾಫರ್. ಇವಾಗ ಪಾರ್ಟ್ 1 ಪ್ರೀಕ್ವಲ್ ಬರ್ತಾ ಇದೆ ಅಲ್ಲ, ಅದರಲ್ಲೂ ಇವಾಗ ಎಲ್ಲ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿನವ್ರು ಆಳ್ತಾ ಇದ್ದಾರೆ ಸರ್. ಮತ್ತು ಮುರಳಿ ಮಾಸ್ಟ್ರು ಅಂತ, ಮತ್ತು ಸಂತು ಮಾಸ್ಟ್ರು, ಅವರು ಎಲ್ಲ ತುಂಬ ಕನ್ನಡ ಇಂಡಸ್ಟ್ರಿನ ತುಂಬ ಆಳ್ತಾ ಇದ್ದಾರೆ ಸರ್. ಹಂಗೆ ಅವ್ನು ತುಂಬ ಇನ್ಸ್ಪೈರ್ಡ್ ಆಗಿದ್ದಾರೆ ಅವ್ರುಗಳೆಲ್ಲ. ಆದಮೇಲೆ ನೀವು ಕ್ರಿಕೆಟ್ ಅದಕ್ಕಿಂತ ಮುಂಚೆನೇ ಇದ್ರ ಕಾಣಬೇಕು ಸರ್? ಕ್ರಿಕೆಟ್ ನಾವು ಇಲ್ಲಿ ಆಡ್ತಾ ಇದ್ವಿ ಸರ್ ಫಸ್ಟು. ಅಂದರೆ ಒಂದು ಈ ಸರ್ಕಲಲ್ಲಿ ಪಂಪ್ವೆಲ್ ತನಕ ತುಂಬ ಅಂಡರ್ಮ್ ಕ್ರಿಕೆಟ್ ಆಡೋರು. ಬಟ್ ಅಲ್ಲಿ ನಾವು ಮಾತ್ರ ಒಂದು ನಮ್ಮ ಗ್ಯಾಂಗ್ ಮಾತ್ರ ಓವರ ಮಾಡ್ತಾಯಿತ್ತು. ಮತ್ತು ಇಲ್ಲೆಲ್ಲ ಓವರ ಮಾಡ್ತಾರೆ. ಓವರ ಮಾಡೋ ನಾನು, ಅಜಿತ್ ಆಗಲಿ, ಲಲಿತ್ ಆಗಲಿ, ನಮ್ದೊಂದು ಟೀಮ್ ಇತ್ತು. ಅಲ್ಲಿ ಓವರ ಚಿಕ್ಕಂದಿನಲ್ಲೇ ಆಸಕ್ತಿ. ಹೆವಿ ನಮ್ದೊಂದು ಆವಾಗಲೇ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ವಿ 5 days, ಹಂಗೆ ರಜೆ ಟೈಮಲ್ಲೆಲ್ಲ, ಸ್ಕೂಲ್ ಡೇಸಲ್ಲೆಲ್ಲ. ಆಮೇಲೆ ಬ್ರೇಕ್ ಆಯ್ತು ಸರ್, ತುಂಬ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಬೆಂಗಳೂರಲ್ಲೇ ಸ್ಟಾರ್ಟ್ ಕ್ರಿಕೆಟ್ ಮಾಡಿದ್ದು. ಆಮೇಲೆ ಲೆದರ್ ಬಾಲ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಅಜೆಂಡಾ ಅಂತ ಇದೆ ಸರ್, ಈ ಸುದೀಪ್ ಸರ್ KCC ಮಾಡ್ತಾ ಇದ್ದಾರಲ್ಲ, ಅದಕ್ಕೊಂದು ಆಡಬೇಕು ಅಂತ ಆಸೆ. ಆಮೇಲೆ ಒಂದು ಆರ್ಟಿಸ್ಟ್ ಫಾರ್ ಗಾಡ್ ಸೇಕ್ ಚಾನ್ಸ್ ಸಿಕ್ಕಿದ್ರೆ ಕೊರಗಜ್ಜಂದಿಂದ ನೆಕ್ಸ್ಟ್ ಒಂದು CCL ಟ್ರೈ ಮಾಡಬೇಕು ಅಂತ ಆಸೆ, ಗೊತ್ತಿಲ್ಲ ಸರ್. ಈಗ ಕೇಳೋದಾದರೆ, ಆಗ ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದ್ರೆ, ನಿಮ್ಮದೇ ಒಂದು ಟೀಮನ್ನು ಕಟ್ಕೊಂಡಿದ್ದೀರಾ ಅನ್ನುವಂಥದ್ದು? ಹಾಂ, ನಾವು ಇವಾಗ ಡಾನ್ಸರ್ ಪ್ರೀಮಿಯರ್ ಲೀಗ್ ಅಂತ ಬೆಂಗಳೂರಲ್ಲಿ ಆಗುತ್ತೆ ಒಂದು. ನಾವು ಸೀಸನ್ 1 ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ಬೇರೆ ಟೀಮಲ್ಲಿ ಆಡ್ತಾಯಿದ್ವಿ. ಅವಾಗ ಫಸ್ಟ್ ನಾನು ಯಾವ ಟೀಮಲ್ಲಿ, ಸತ್ಯನ ಟೀಮಲ್ಲ ಅಂತ ಆಡಿದೆ, ಅವರು ದೊಡ್ಡ ಕೊರಿಯೋಗ್ರಾಫರ್. ಆಮೇಲೆ ಸೆಕೆಂಡ್ ಪಚ್ಚಿ ಅಂತ ಒಂದು EDC ಟೀಮ್ ಇದೆ, ಅವರು ಒಂದು ಅಂದರೆ ಅದು ಕೊರಿಯೋಗ್ರಾಫರ್ಗಂತಲೇ, ಕೊರಿಯೋಗ್ರಾಫರ್ಸ್ಗೆ ಡಾನ್ಸರ್ಸ್ಗೆಲ್ಲ ಆಗೊಂದು ಲೀಗ್. ಅಲ್ಲಿ ಪಚ್ಚಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಡಾನ್ಸರ್, ಒಳ್ಳೆ ಡಾನ್ಸರ್, ಕೊರಿಯೋಗ್ರಾಫರ್. ಈ ಹ್ಯಾಸ್ ಅ ಓನ್ ಟೀಮ್ EDC ಅಂತ. ಆಮೇಲೆ ನೆಕ್ಸ್ಟ್ ಅವ್ರ ಟೀಮಲ್ಲಿ ಆಡಿದೆ. ಆಮೇಲೆ ಬಂದಿದ್ದು ನಮ್ಮದು ಸ್ಟುಡಿಯೋ 5, 6, 7, 8 ಅಂತ ಅರುಣ್ ಸರ್ದೊಂದು ಟೀಮ್ ಇದೆ. ಅರುಣ್ ಸರ್ ಅಂದರೆ
ಅವರು ಡಾನ್ಸ್ಗೆ ಬಾಪ್ ಅಂತಾರೆ ಬೆಂಗಳೂರಿಗೆ ಅವ್ರನ್ನ. ಯಾವಾಗ ಸಾಲ್ಸಾ ಅನ್ನೋದು ಬೆಂಗಳೂರು ಬಾಂಬೆಗೆಲ್ಲ ತಂದಿದ್ದು ಅರುಣ್ ಸರ್, ನಮ್ದೊಂಥರ ಗುರುಗಳಿದ್ದಂಗೆ ಅವರು. ದೊಡ್ಡ ಒಳ್ಳೆ ಮನುಷ್ಯ, ಅಂದರೆ ಹುಡುಕಿದ್ರು ಸಿಗಲ್ಲ ಅಂತಾರಲ್ಲ, ಒಂದು ಕೋಪ ಬರಲ್ಲ ಮನುಷ್ಯ, ಬರುತ್ತೆ ಯಾರ ಮುಂದೆ, ಹಂಗೆಲ್ಲ ಒಳ್ಳೆ ಮನುಷ್ಯ. ಅವರು ಅನ್ಫಾರ್ಚುನೇಟ್ಲಿ ಪಾಸ್ಡ್ ಅವೇ. ಸೊ ಅವ್ರ ಟೀಮ್ ಇಟ್ಕೊಂಡು, ಅವ್ರ ಟೀಮ್ ಹೆಸರು ಇಟ್ಕೊಂಡು ನಾವು ಒಂದು ಟೀಮ್ ಮಾಡಿದ್ವಿ. ಒಬ್ಬ ರೋಷನ್ ಅಂತ ಇದ್ದಾನೆ, ಅವನು ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದ ಆ ಟೀಮ್ನ, ಓನರ್ ಥರ ನೋಡ್ತಾ ಇದ್ದು. ಸೊ ಆ ಟೀಮಲ್ಲಿ ನಾವು ಆಡಿದ್ವಿ, ನಾನು ಕ್ಯಾಪ್ಟನ್ ಆಗಿ ಆಡಿದ್ರಿ. ಆ ಟೀಮ್ ಫಸ್ಟು ನಾವು ಭೂಷಣ್, ಅದೇ ನಾನು ಅವಾಗ ಅವ್ರದ್ದೊಂದು ಡಿ ಪಿ ಎಲ್ ಮಾಡ್ಬೇಕಾದ್ರೆ ನಾವು ಆಡಿದ್ರಿ. ಫಸ್ಟ್ ರೌಂಡೇ ಹೊರಗಡೆ ಒಂದು. ಆಮೇಲೆ ನೆಕ್ಸ್ಟ್ ಈಗೇನು ರುದ್ರ ಮಾಸ್ಟರ್, ಬೆಂಗಳೂರಲ್ಲಿ ಎಲ್ಲ ಬೆಂಗಳೂರು, ರುದ್ರ ಮಾಸ್ಟರ್ ಒಂದು ಮ್ಯಾಚ್ ಮಾಡಿದ್ರು, ಆವಾಗಲೂ ಫಸ್ಟ್ ರೌಂಡ್ ಹೊರಗಡೆ. ಆಮೇಲೆ ಇವಾಗ ಅರುಣ್ ಸರ್ದು ಆಯಿತು. ಅಂದರೆ ರೆಸ್ಪೆಕ್ಟಲ್ಲಿ ಎಷ್ಟು ಬೇಕು ಸರ್, ಅರುಣ್ ಸರ್ಗೆ ರೆಸ್ಪೆಕ್ಟ್ ಅಂದರೆ ಹೊರಗಡೆ ತೋರಿಸ್ಬೇಕಂತಲ್ಲ ಸರ್, ಮನಸ್ಸಲ್ಲಿದ್ದರೆ ಸಾಕು. ಅರುಣ್ ಸರ್ದು ಅನ್ನೋದು ಸ್ಟುಡಿಯೋ 5-6 ಅನ್ನೋದು ಇವಾಗಲೂ ರೆಸ್ಪೆಕ್ಟ್ ಇದೆ. ಅದು ಏನು ಟೀಮ್ ಯಾರು ಮೇಂಟೈನ್ ಎಲ್ಲ ರೆಸ್ಪೆಕ್ಟ್ ಇದೆ ಸರ್, ಹಂಗಂತ ಏನಿಲ್ಲ. ಆಮೇಲೆ ನಾವೊಂದು ಓಕೆ ಚಲೋ ಒಂದು ಟೀಮ್ ಹೆಸರು ಚೇಂಜ್ ಮಾಡೋಣ. ರಾಯಲ್ಸ್ ಅಂತ ನಮ್ಮದೊಂದು ತುಂಬ ಮುಂಚೆನ ಟೀಮ್ ಇತ್ತು, ಆಮೇಲೆ ರಾಯಲ್ ಕಿಂಗ್ಸ್ ಅಂತ ಒಂದು ಹೆಸರು ಇಟ್ರಿ ಸರ್. ಆಮೇಲೆ ಮುರಳಿ ಮಾಸ್ಟ್ರು ಮಾಡಿದ್ರು, ಅಲ್ಲಿ ಸೆಮಿಫೈನಲಲ್ಲಿ ಸೋತ್ರಿ, ಒಂದು ಪ್ಲೇಸ್ 3rd ಪ್ಲೇಸ್ ಸಿಕ್ತು ಅಲ್ಲಿ. ಆಮೇಲೆ ರೀಸೆಂಟಾಗಿ ಒಂದು ಮ್ಯಾಚ್ ಜಗ್ಗಿ ಮಾಸ್ಟರ್ ಅಂತ ಒಂದು ಮ್ಯಾಚ್ ಮಾಡೋದು, ಅಲ್ಲಿ ಫೈನಲಲ್ಲಿ ಸೋತ್ರಿ. ಒಂದು ಎಲ್ಲ ಕಡೆ ಟ್ರೋಫಿ ಇಟ್ಕೊಂಡು ಬಂದ್ರಿ, 2nd 3rd. ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಮತ್ತು ಲೆದರ್ ಬಾಲ್ ಆಡ್ತೀನಿ, ಇವಾಗ ಆಡಿದ್ರೆ ತುಂಬ ಟೈಮ್ ಆಯಿತು. ಒಂದು KCCಗೆ ಆಡಬೇಕು, ಕರ್ನಾಟಕ ಚಲನಚಿತ್ರ ಸುದೀಪ್ ಸರ್ ಈ ಸರಿ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ, ಫಾರ್ಮ್ ಫಿಲ್ಅಪ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಫಾರ್ ಗಾಡ್ ಸೇಕ್ ಸಿಕ್ಕಿದ್ರೆ ಒಳ್ಳೆಯದು ಅಷ್ಟೇ. ಅದಕ್ಕೊಂದು ಆಡಬೇಕಂದ್ರೆ ಆಸ್ ಎ ಆರ್ಟಿಸ್ಟ್ ಅಲ್ಲ, ಆರ್ಟಿಸ್ಟ್ ಅಂದರೆ ಆ್ಯಕ್ಟರೇ ಆಗಬೇಕಂತಲ್ಲ, ಅಲ್ಲ ಟೆಕ್ನಿಷಿಯನ್ ಆದರೂ ಅಲ್ಲ ಆಡ್ಬೋದು. ಸೊ ಆಡಬೇಕು ಅಂತ ಆಸೆ ಇದೆ. ಈ ವಿಡಿಯೋನ ಸುದೀಪ್ ಸರ್ ನೋಡಿದ್ರೆ ಕರ್ಕೊಳ್ಳಿ ಅಂತ ಅಷ್ಟೇ. ಮತ್ತೊಮ್ಮೆ ಅಲ್ಲಿ ನೀವು ಮಂಗಳೂರಲ್ಲಿ ಟೀಮನ್ನು ಕಟ್ಕೊಂಡಿದ್ದೀರಾ? ಮಂಗಳೂರಲ್ಲಿಲ್ಲ, ಬೆಂಗಳೂರಲ್ಲಿ. ಅಲ್ಲ, ಮಂಗಳೂರಿಂದ ಬೆಂಗಳೂರಿಗೆ ಹೋದ್ರಿ ಅಂತ ಹೇಳಿದ್ರಿ. ಎಲ್ಲ ಸರ್ ನಂಬ್ತಿರೋ ಬಿಡ್ತೀರ, ನಮ್ದು ಇಡೀ ಮಂಗಳೂರು ಟೀಮಲ್ಲಿರೋರು ಎಲ್ಲ ಬೆಂಗಳೂರಲ್ಲಿ, ನಮ್ಮ ಟೀಮ್ ಇದೆಯಲ್ಲ ಎಲ್ಲ ಮಂಗಳೂರವರೇ. ಅನ್ಫಾರ್ಚುನೇಟ್ಲಿ ಅದರಲ್ಲಿ 3 ಜನ ಬೆಂಗಳೂರಲ್ಲಿ. ನಾನು ಏನು ಗೊತ್ತಾ ಸರ್, ನಾನು ಬೆಂಗಳೂರು ಅಂತ ನೋಡಲ್ಲ, ಕರ್ನಾಟಕ, ನಾವು ಕರ್ನಾಟಕದವರು ಅಲ್ವಾ, ವಿಶಾಲ ಹೃದಯದವರು. ಸೊ 3 ಜನ ಇದೆ, ಅವ್ರಿಗೂ ಏನು ಮಾತಾಡ್ತಾರೆ ತುಳುವಲ್ಲಿ ಎಲ್ಲರೂ, ಅವ್ರು 3 ಜನ ಅಲ್ವಾ ಬೆಂಗಳೂರು, ಏನು ಮಾತಾಡ್ತಾರೆ ನಂಗೆ ಒಂಚೂರು ಅರ್ಥ. ಇವಾಗ ಅವ್ರಿಗೆ ತಲೆ ಫಿಕ್ಸ್ ಆಗಿಬಿಟ್ಟಿದೆ, ಇವ್ರು ಏನೇನು ಮಾತಾಡ್ತಾ ಇದ್ದಾರೆ, ಏನು ಎಷ್ಟು ಎತ್ತಿಗೆ ಏನು ಟೈಮ್, ಏನು ಡೈಲಾಗ್ ಬರುತ್ತೆ ಇವ್ರ ಬಾಯಲ್ಲಿ ಅಂತ ಇವಾಗ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕರೆಕ್ಟು. ಅವ್ರಿಗೆ ಇವಾಗ ಬೆಂಗಳೂರು ಟೀಮ್ ಅಂತ ಅನಿಸ್ತಾನೆ ಇಲ್ಲ, ಅವರು ಮಂಗಳೂರವ್ರು ಆಗ್ಬಿಟ್ಟಿದ್ದಾರೆ ನಮ್ಮ ಜೊತೆ ಸರ್. ಒಳ್ಳೆ ಟೀಮ್ ಸರ್ ನಮ್ದು, ಇವಾಗ ಒಂದು 3 ಜನ ಬೆಂಗಳೂರವ್ರು ಅಷ್ಟೇ. ಅಂದರೆ ಅಲ್ಲಿ ಹೇಗಿತ್ತು ಸರ್ ಬೆಂಗಳೂರಲ್ಲಿ ನೀವು ಕ್ರಿಕೆಟ್ ಮ್ಯಾಚ್ ಆಡುವಾಗ? ಸರ್ ನಾನು ನಿಮ್ಗೆ ಇವಾಗಲೂ ಸರ್, ಇವಾಗ ರಾಯಲ್ ಕಿಂಗ್ಸ್ ಅಂತ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅಂದರೆ ರಾಯಲ್ ಕಿಂಗ್ಸ್ ಬರ್ತಾ ಮಂಗಳೂರು ಹುಡುಗರು ಎಲ್ಲರೂ ಅಂತ. ನಂಗೆ ಏನು ಸರ್, ಆ ಮಂಗಳೂರು ಅಂತ ಒಂದು ಬರುತ್ತಲ್ಲ, ಮಂಗಳೂರು, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಂಗಳೂರು ಹುಡುಗರು ಬರ್ತಾ ಇದ್ದಾರೆ, ಮಂಗಳೂರು ಟೀಮ್ ಇದೆ, ಎಲ್ಲ ಬೆಂಗಳೂರಲ್ಲೇ ಇರೋರು. ಒಂದು ಚೂರು ಜನ JP, ಸೌರವ್, ಜಾಕ್ಸನ್, ಸ್ಯಾಂಡಿ ಅವರೆಲ್ಲ ಆ್ಯಕ್ಚುಲಿ ಸರ್, ಆ JP, ಸ್ಯಾಂಡಿ ಮತ್ತು ಸೌರವ್, ಜಾಕ್ಸನ್ ಎಲ್ಲ ಇದ್ದಾರೆ, ಒಳ್ಳೆ ಕ್ರಿಕೆಟರ್ಸು. ಮತ್ತು ನಮ್ಮ ಮನೀಶಣ್ಣ ಅಂತ ಇದ್ದಾರೆ, ಮತ್ತೊಬ್ಬ ಅರವಿಂದ್, ಶ್ರೀಜಿತು, ಕಿಶೋರು, ವಿನೋದು, ಮನೋಜು, ಪ್ರದೀಪ, ರಾಜ್. ಇದು ನಮ್ಮ ಟೀಮ್ ಸರ್, ಸೂಪರ್ ಟೀಮ್ ಸರ್. ನಂಬ್ತಿರೋ ಬಿಡ್ತಿರೋ, ಇವಾಗ ಎಲ್ಲ ಬ್ಯಾಟಿಂಗ್ ಸಿಗೋದಿದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅಲ್ವಾ, ನಾವು ಚಿಕ್ಕನಿರು. ಇವರೇನಿಲ್ಲ ಸರ್, ಬ್ಯಾಟಿಂಗ್ ಟೀಮ್ ವಿನ್ ಆಗಬೇಕು, ಆ ಟೀಮ್ ಸ್ಪಿರಿಟ್ ಇರಬೇಕು ಸರ್. ಬೌಲಿಂಗ್ ಸರ್ ಅಲ್ಲೊಂದು ರೂಲ್ಸ್ ಇದೆ ಬೆಂಗಳೂರಲ್ಲಿ, ಕ್ಯಾಪ್ಟನ್ ಓಪನಿಂಗ್ ಬ್ಯಾಟಿಂಗ್ ಮಾಡಬೇಕು ಅಂತ ರೂಲ್ಸ್ ಇದೆ. ಹೋಗ್ಲೇಬೇಕು ಸರ್, ಆಪ್ಷನ್ ಇಲ್ಲ. ಹೋಗಿಲ್ಲ ಅಂದರೆ ನಮ್ಗೆ ಮರ್ಯಾದಿಲ್ಲ ಅಲ್ವಾ. ಮಾಡ್ತೀನಿ ಸಾಧಾರಣ, ನಾನು JP ಓಪನಿಂಗ್ ಮಾಡ್ತೀನಿ, ಅದೊಂಥರ ಮಜಾ ಇರೋದು ಸರ್, ಚೆನ್ನಾಗಿತ್ತು ಒಂಥರ ಎಲ್ಲ ಮಂಗಳೂರು ಟೀಮ್. ಸರ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳಿದೆ ಆ್ಯಕ್ಟರ್ ಅಂತ ಹೇಳಿ, ಆ್ಯಕ್ಟಿಂಗ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ? ಸರ್ ಡಾನ್ಸ್ ಫೀಲ್ಡಲ್ಲಿ ಇರ್ಬೇಕಾದ್ರೆ ಎಲ್ಲ ಆರ್ಟಿಸ್ಟ್ಗಳಿಗೆಲ್ಲ ಸೆಲೆಬ್ರಿಟೀಸ್ಗೆಲ್ಲ ಬ್ಯಾಕಪ್ ಮಾಡೋದು ನಾವು. ನಮಗೂ ಅನ್ಸೋದು ನಾವು ಯಾವಾಗ ನಮ್ಮಿಂದ ಯಾವಾಗ ಡಾನ್ಸರ್ಸ್ ಬಂದು ಆಡೋರು, ನಮಗೂ ಅದು ಬೇಕು, ಆ ಕ್ರೇವಿಂಗ್ಸ್ ಅನ್ನೋದಿತ್ತು ಸರ್. ಇವಾಗಲೂ ನಾನು ದೊಡ್ಡ ಆ್ಯಕ್ಟರ್ ಅಂತ ಏನಿಲ್ಲ ಸರ್, ಆ್ಯಕ್ಚುಲಿ ಒಂದು ಚಿಕ್ಕ ಅಲಿಲು ಸೇವೆ ಈ ಸೀರಿಯಲ್ ಇಂಡಸ್ಟ್ರಿಗೆ ಆ್ಯಕ್ಟರ್ ಆಗಬೇಕು ಅಂತ. ಆಮೇಲೆ ಕರೆಕ್ಟ್ ಟೈಮಲ್ಲಿ ವಿಶ್ವಾಸ್ ಅನ್ನೋ ಒಬ್ಬ ಮಂಗಳೂರು ಇಲ್ಲೇ ನಮ್ಮ ಊರವನು ಕರೆದ, ಬ್ರೋ ಹಿಂಗೆ ಸೀನ್ಸ್ ಇದೆ ಒಂದು ಮಾಡೋಣ. ಅವನೊಂದು ಗೂಢ ಶಾರ್ಟ್ ಫಿಲ್ಮ್ ಅಂತ ಮಾಡ್ದ. ಓಕೆ ಚಲೋ ಮಾಡೋಣ. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು, ಲಾಕ್ಡೌನ್ ಟೈಮ್. ಸೊ ಒಂಥರ ಡಿಫ್ರೆಂಟಾಗಿ ಮಾಡ್ದ ಆ್ಯಕ್ಚುಲಿ. ವೆರಿ ಟ್ಯಾಲೆಂಟೆಡ್ ಅವನು.
ಡಿಫ್ರೆಂಟಾಗಿ ಮಾಡ್ದ. ಆಮೇಲೆ ಲಾಕ್ಡೌನ್ ಟೈಮಲ್ಲೆಲ್ಲ ಇವರು ನಮ್ಮ ಪ್ರಜ್ವಲ್, ಪೃಥ್ವಿ, ಚಿತ್ತು, ರಜತ್ ಅವ್ರದ್ದೊಂದು ಗ್ಯಾಂಗ್ ಇತ್ತು, ದೀಪಕ್ ಆಗಲಿ ಅವ್ರದ್ದೊಂದು ಟೀಮ್ ಇತ್ತು. ಅವ್ರದ್ದೊಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ, ಜಸ್ಟ್ ನೋಡೋಕ್ಕೆ ಇಂಪ್ರೂವ್ಮೆಂಟ್ ಹೆಲ್ಪ್ ಎಲ್ಲ ಮಾಡೋನು ನಾನು. ಅಂದರೆ ಇವನಿದಾನಲ್ಲ ಪ್ರಜ್ವಲ್, ಅವ್ನ ತಲೆನೂ ಸೂಪರ್ ಸರ್. ಅವನಿಗೆ ಮಾಡಬೇಕು ಅಂದರೆ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಲೇಜಿ ಆಗ್ಬಿಟ್ಟವನೆ, ಮಾಡ್ಬೇಕು, ಟ್ಯಾಲೆಂಟ್ ಇದೆ ಸರ್ ಎಡಿಟಿಂಗ್ ಆಗಲಿ ಎಲ್ಲ ಮಾಡಿ. ಸೊ ಅದೆಲ್ಲ ಅವ್ರ ಜೊತೆನೂ ಹೋಗ್ತಾಯಿದ್ದೆ, ಈ ಪ್ರಜ್ವಲ್ ಅನ್ನೋ ಟೀಮಲ್ಲಿ ಹೋಗ್ತಾಯಿದ್ದೆ. ಆಮೇಲೆ ಅಲ್ಲಿಂದ ಬಂದು ವಿಶ್ವಾಸ ಶಾರ್ಟ್ ಫಿಲ್ಮ್ ತುಂಬ ತುಳುಸ್ ಎಲ್ಲ ಬರ್ತಾಯಿದ್ದೆಲ್ಲ, ಇವನೊಂದು ಮಾಡೋಣ ಅಂತ. ಅವನು ಅದಕ್ಕಿಂತ ಏನೋ ಮಡಿಕೆ ಅಂತ ಒಂದು ಮಾಡಿದ್ದ, ಅದು ಚೆನ್ನಾಗಿ ಏನೋ ಫೇಮಸ್ ಆಗೋಯ್ತು. ಅಂದರೆ ಇವರೆಲ್ಲ ಫ್ರೆಂಡ್ಸ್ ನಿಮ್ಮದು? ಎಲ್ಲ ಫ್ರೆಂಡ್ಸ್, ಅಂದರೆ ಇವರೆಲ್ಲ ನಂದು ಸಂಬಂಧಿಕರು, ಅಂದರೆ ನೇಬರ್ಸು, ಕಸಿನ್ಸ್ ಎಲ್ಲ, ಇವನ್ನೆಲ್ಲ ಕಸಿನ್ಸು. ಸೊ ಆಮೇಲೆ ವಿಶ್ವಾಸ್ ಬಂದು ಫಾರ್ ನಮ್ಮ ಕ್ಯಾಸ್ಟಲ್ಲಿ ಬರ್ತಾನೆ. ಅಲ್ಲೂ ಹೋದೆ, ಅವ್ನು ಮಾಡ್ದೆ, ಅವ್ನು ಡಿಫ್ರೆಂಟಾಗಿ ಮಾಡ್ದ. ಏನೋ ಊರಲ್ಲಿ ಇದು ಬಂತು, ಅಷ್ಟು ಕ್ಲಿಕ್ ಕೊಡ್ದಿಲ್ಲ, ಬಟ್ ವೆರಿ ಚಾಲೆಂಜಿಂಗ್ ಆ್ಯಕ್ಟಿಂಗ್ ಆಗಿತ್ತು. ಆಮೇಲೆ ಓಕೆ ಇನ್ನೂ ಮಾಡೋಣ, ಇನ್ನು ತುಂಬ ಅದಕ್ಕೆ ಪ್ರೌಡ್ ಇದು ಬಂತು, ಅಪ್ರಿಷಿಯೇಷನ್ ಬಂತು ಹೊರಗಡೆ ಎಲ್ಲ. ಸೊ ಹೋದ್ರಿ. ಆಮೇಲೆ ಒಂದು ಚಿಕ್ಕ ಚಿಕ್ಕ ರೋಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೀರಿಯಲ್ ಅದೆಲ್ಲ. ಆಮೇಲೆ ಬಂದಿದ್ದು ಡ್ಯಾನ್ಸಿಂಗ್ ಸ್ಟಾರ್, ಲಕ್ಷ್ಮೀ ಬಾರಮ್ಮ ಸರ್. ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ, ಆನೆಸ್ಟಾಗಿ ಹೇಳೋದು ಸರ್. ಮೂವಿ ಆದರೆ ಮಾಡ್ಬೋದಂತೆ, ಸೀರಿಯಲ್ ಅಲ್ಲ ಅಂತಾರೆ ಸರ್ ಕೆಲವ್ರು ಗೊತ್ತಿರೋರು. ತುಂಬ ಜನಗೆ ಡೈಲಾಗ್ ಕಲಿಸ್ತೆ, ಹೋಗ್ರಿ ಅಂತ. ನಾನು ಹೋಗಲ್ಲ ಬ್ರೋ, ನಾನಂದರೆ ನಂಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬ್ರೋ, ಹಂಗೆ ಹಿಂಗೆ ಅಂತ. ಆಯಿತು, ಯಾರು ರೆಡಿ ಇಲ್ಲ, ಎಲ್ಲರದು ಫೋಟೋ ಕಳಿಸ್ದೆ ಅಲ್ಲಿ. ಓಕೆ ನೀನೇ ಬಾ ಅಂತ ಅಂದರು. ಹೋದೆ ಸರ್. ಬೆಳಿಗ್ಗೆ ಒಂದು 6 ಗಂಟೆಗೆ ಕರೆದ್ರು ಸರ್. ನನಗೆ ಇಡೀ ಬೇಡ ಅಂತ ಅನಿಸ್ಬಿಡ್ತು ಸರ್, ಸೀರಿಯಲೇ ಬೇಡ ಅಂತ. ಅವತ್ತು ಯಾಕಾಗಿ ಸರ್? ಆ ಕಷ್ಟ ಸರ್, ನೋಡೋಕ್ಕೆ ಚೆನ್ನಾಗಿರುತ್ತೆ, ಸಕ್ಕತ್. ಬಟ್ ಅಲ್ಲಿರೋ ಕೂಳೆ ಇದೆಯಲ್ಲ ಸರ್, ಕೂಳೆ ಅಂದರೆ ಈ ಮಂಡ್ಯ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತಾರೆ, ಈ ಕಿರಿಕಿರಿ, ಅಷ್ಟು ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಸರ್. ಆಮೇಲೆ ಸ್ಟಾರ್ಟ್ ಆಗೋಯ್ತು ಡೈಲಾಗ್ಸ್ ಎಲ್ಲ. ನಾವು ಬೇರೆ ಗೊತ್ತಲ್ಲ ಸರ್, ಮಂಗ್ಳೂರು ಎಂಥ ಸಾವು ಅಂತ ಮಾತಾಡ್ತೀವಿ. ಅಲ್ಲಿ ಹೇಳಿದ್ರೆ ಎಂಥ ಸಾವು ಅಂದರೆ ಇಡೀ ಮನೆಯವ್ರನ್ನ ಒಂದು ರೌಂಡ್ ಕರ್ಕೊಂಡು. ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಮಂಗಳೂರಿನ ಲ್ಯಾಂಗ್ವೇಜ್ ಬೇರೆ ಇರ್ತದೆ, ನಮ್ಗೆ ಅದು ಮಂಗಳೂರು ಲ್ಯಾಂಗ್ವೇಜ್ ಅನ್ನ ಅಲ್ಲಿ ಬಳಸ್ಲಿಕ್ಕೆ ಆಗಲ್ಲ, ಅದು ಸಾಮಾನ್ಯವಾಗಿ ಇರ್ತದೆ. ಮಂಗಳೂರಿಂದ ಅಲ್ಲಿಗೆ ಹೋದವರು ಕಲಾವಿದರಿಗೆ ಅದೊಂದು ಸಾಮಾನ್ಯ ಕಷ್ಟ ಆಗಿರ್ತದೆ. ಅದನ್ನ ಹೇಗೆ ನಿಭಾಯಿಸಿ ಸರ್? ಇವಾಗ ರಕ್ಷಿತ್ ಶೆಟ್ಟಿ ಸರ್ ಆಗಲಿ, ರಿಷಬ್ ಶೆಟ್ಟಿ ಸರ್ ಆಗಲಿ, ಮತ್ತು ನಮ್ಮ ರಾಜ್ ಬಿ ಶೆಟ್ಟಿ ಸರ್ ಆಗಿರಲಿ, ಅವ್ರದ್ದೊಂದು ಮೂವಿ ನೋಡಿದ್ರೆ ಸರ್, ಮಂಗಳೂರು ಜಾನರಲ್ಲಿ ಇರುತ್ತೆ, ಎಂಥದ ಹಂಗೆಲ್ಲ ಬರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸರ್ ಎಂತ ಅಂದರೆ ನಿನ್ನ ಮಂಗ್ಳೂರಿಗೆ ಹೋಗ್ಬಿಡು ಅಂತಾರೆ. ಅಂದರೆ ಆ ಜಾನರ್ ಮೂವಿ ಆದರೆ ಓಕೆ, ಇದು ಬೇರೆ ಅಲ್ವಾ ಸರ್. ಇವಾಗ ಸೀರಿಯಲ್ ಅಂದರೆ ಟೋಟಲ್ ಡಿಫ್ರೆಂಟ್ ಫೀಲ್ಡ್ ಸರ್. ಹೇಳ್ತಾರೆ ಅದೇ ಮೂವಿ ಈಸಿನೇ, ಇದು ಕನ್ನಡ ಸೀರಿಯಲ್ಸ್ ಎಲ್ಲ. ಆಯಿತು ಸರ್, ಫಾಸ್ಟೇ ಚಕ್ಕ ಬೈದಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸರ್. ಫಸ್ಟ್ ಶಾರ್ಟ್ ಹಿಂಗೆ ಎಂಟ್ರಿ ಆಗಬೇಕು, ಲೆಫ್ಟಲ್ಲಿ ದೇವರಿದ್ದಾರೆ, ಕೈ ಮುಗಿಬಿಟ್ಟು ಒಮ್ಮೆ ಮುಗಿಸ್ಬಿಡಪ್ಪ, ಒಂದೇ ಶಾರ್ಟ್ ಸರ್, ಚಿಕ್ಕದು ಫಸ್ಟ್ ಸೀರಿಯಲ್ ಹೋಯ್ತು ಸರ್. ಖಾಲಿ ಒಂದು ಹೋಗೋಕ್ಕೆ ಸರ್ ಒಂದು 10 to 15 ಶಾರ್ಟ್ ತೆಗ್ದಿದ್ದೀನಿ ಸರ್ ನಾನು, ಜಸ್ಟ್ ಎಂಟ್ರಿ ಆಗೋಕ್ಕೆ. ಆಮೇಲೆ ಅಲ್ಲಿ ಕೂತ್ಕೊಳ್ಳೋಕೆ ಒಂದು 10 ಶಾರ್ಟ್ ಟೇಕ್ ಎಲ್ಲ ಆಯಿತು. ಆಮೇಲೆ ಡೈರೆಕ್ಟ್ರ್ ವರಿ ಮಾಡ್ಕೊಬೇಡ, ಕಾಮಿಡಿಯನ್ ಅಂತ ಗೊತ್ತಾ ಸರ್, ಡೈರೆಕ್ಟ್ರು ಮಂಗಳೂರವ್ರೆ. ಬಟ್ ಹಿಂಗೆ 1% ತುಳು ಮಾತಾಡೋಲ್ಲ ಸರ್ ಸೆಟ್ಟಲ್ಲಿ, ಕನ್ನಡನೇ ಮಾತಾಡಬೇಕು. ಅಂದರೆ ಹೆಂಗೆ ಬೈತಾರಂದರೆ ಸರ್, ಅಯ್ಯೋ ಸೀರಿಯಲೇ ಬೇಡ ಹಂಗೆ ಅನ್ಸ್ಬಿಡುತ್ತೆ, ಹಂಗೆ ಬೈತಾರೆ ಸರ್. ಬಟ್ ಒಂದು ಹೇಳಲ್ಲ ಸರ್, ಇಷ್ಟೆಲ್ಲ ಸೀರಿಯಲ್ ಆದಮೇಲೆ ಒಂದು ಮಾತು, ಒಂದು ಚಿಕ್ಕ ರೋಲ್ ಮಾಡೋ ಒಬ್ಬರು ಅರ್ಚಕರು ಬರ್ತಾರೆ. ನನ್ನ ಮನೆ ಶಾರ್ಟ್ ಆ ದಿವಸ ನನ್ನ ಮನೆಯಲ್ಲಿ ಶೂಟ್ ಇದಲ್ಲ ಸೀರಿಯಲಲ್ಲಿ. ಅವತ್ತು ನನ್ನ ಮನೇಲಿ ನಂದು ಎಂಡಿಂಗ್ ಸೀನ್ ಕ್ಯಾರೆಕ್ಟರ್, ಅವತ್ತು ನನಗೆ ಹೊಡಿಯೋಕ್ಕೆ ಎಲ್ಲರೂ ಅಂದರೆ ಫ್ಯಾಮಿಲಿಯವರು ಅದೆಲ್ಲ ಸೀನ್. ಅರ್ಚಕರು ಬರ್ತಾರೆ, ಅರ್ಚಕರು ಪ್ರೀತಮ್ ನಿಮ್ಗೊಂದು ಮಾತು ಹೇಳಲ್ಲ ಅಂತ ಅಂತಾರೆ. ಅರ್ಚಕರು ಅಂದರೆ ಅವರು ದೊಡ್ಡ ಆ್ಯಕ್ಟರ್ ಅಂತೆ, ಓಲ್ಡು ಮೆಜೆಸ್ಟಿಕ್ ದರ್ಶನ್ ಟೈಮಲ್ಲಿ ಅವ್ರ ಮೂವಿಲೆಲ್ಲ ಇದ್ದವರು. ಅವರೊಂದು ಮಾತಂತಾರೆ, ನೀನು ಮತ್ತು ಡೈರೆಕ್ಟರ್ ಇಬ್ಬರು ರೋಡಲ್ಲಿ ನಾಡ್ಕೊಂಡು ಹೋಗ್ತೀರ, ಜನಗಳು ಫೋಟೋ ಕ್ಲಿಕ್ ಮಾಡೋದು ಯಾರ ಜೊತೆ, ಆಟೋಗ್ರಾಫ್ ಇಸ್ಕೊಳ್ಳೋದು ಯಾರ ಜೊತೆ ಅಂತ ಕೇಳಿ. ಸರ್ ಆಬ್ವಿಯಸ್ಲಿ ನನ್ನ ಜೊತೆ. ಡೈರೆಕ್ಟರ್ ಅವ್ರು ಯಾರು? ತಲೆದಿಂಪು, ಅವ್ರು ನಿಂಗೆ ಬೈದರೆ ಅದು ನಿಂಗೆ ಒಳ್ಳೇದಕ್ಕೆ ಅಲ್ವಾ. ಇವಾಗ ಡೈರೆಕ್ಟರ್ ಪಾಪ ಅವ್ರು ಬ್ಯಾಕ್ ಎಂಡಲ್ಲಿ ಬೈಲೇಬೇಕು, ಅವ್ರಿಗೆ ಅವತ್ತು ಒಂದು ದಿವಸ ಶೂಟ್ ಮುಗಿಲೇಬೇಕಲ್ವ, ಬೈದೇ ಒಂದಂದರೆ ನಾನು ಸಮಾಧಾನ ಮಾಡ್ಕೊಂಡೆ. ನನಗೊಬ್ಬನಿಗೆಲ್ಲ ಎಲ್ಲರಿಗೂ ಬೈತಾ ಇದ್ದಾರೆ, ಅದರಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಡು. ನನ್ನ ಜೊತೆ ನಿಮಗೂ ಬೈಬೇಕು, ಅವಾಗಾದರೆ ನೆಮ್ಮದಿ. ಇವಾಗ ಸ್ಕೂಲ್ ಡೇಸಲ್ಲೂ ಹಂಗೆ ಅಲ್ವಾ, ಟೀಚರ್ ಬೈದರೆ ನನ್ನ ಫ್ರೆಂಡ್ಸ್ಗೆ ಇಡೀ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ಗೆಲ್ಲ ಬೈಬೇಕಲ್ವ, ಹಂಗೆ ಬೈದರೆ ಓಕೆ ಸಮಾಧಾನ, ಎಲ್ಲರಿಗೂ ಬೈದ್ರಲ್ವ. ಸೊ ಎಲ್ಲರಿಗೂ ಬೈಯೋರು. ಬಟ್ ಒಂದಂದೆ ಸರ್, ತುಂಬ ಕಲಿತೆ ಸರ್ ಅವರಿಂದ. ಅಂದರೆ ನೋ ಕಾಂಪ್ರಮೈಸ್ ಇನ್ ಕೆಲಸದಲ್ಲಿ. ಏನು ಕಲಿಯೋಕ್ಕಂದರೆ ಕನ್ನಡ ಫಸ್ಟು.
ನಮ್ಮ ಪ್ರೊನೌನ್ಸಿಯೇಷನ್ ಇವಾಗಲೂ ಮಾತಾಡ್ಬೇಕಾದ್ರೆ ನಮ್ಮದು ಲ ಲ ಸ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ನಮ್ಮದು ಮಂಗಳೂರು ಅವ್ರದ್ದು ಪ್ರಾಬ್ಲಮ್ ಎಕ್ಸ್ಪೆಷಲಿ ತುಂಬ ಕಲಿಯಕ್ಕೆ ಸಿಕ್ತು ಸರ್. ಯಶವಂತ್ ಪಾಂಡು ಸರ್ ಅಂತ ಡೈರೆಕ್ಟರು, ಅವರು ಅಷ್ಟಿಷ್ಟಲ್ಲ ಸರ್, ಅವ್ರು ದೊಡ್ಡ ದೊಡ್ಡ ಸೀರಿಯಲು ಯಾವುದು ನಮ್ಮದು ಕನ್ನಡತಿ ಟಾಪ್ ಸೀರಿಯಲ್, ಲಕ್ಷ್ಮೀ ಬಾರಮಠ ಎಲ್ಲ ಟಾಪ್ ಸೀರಿಯಲ್ ಸರ್. ನಮ್ಮದು TN ಸೀತಾರಾಮ್ ಸರ್ ಅವರು ಶಿಷ್ಯ ಅವರಂತೆ ಅಂತೆ ಗೊತ್ತಿಲ್ಲ. ನೀವು ಆಗಲೇ ಹೇಳಿದ್ರಿ ತುಂಬ ಕಷ್ಟವನ್ನು ಅಲ್ಲಿ ಅನುಭವಿಸಿದ್ರಿ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಿಮಗೆ ಸಪೋರ್ಟರ್ಸ್ ಆಗಿ ಯಾರು ಬಂದರು ಸರ್? ಸಪೋರ್ಟರ್ಸ್ ನನ್ನ ಫ್ರೆಂಡ್ಸೇ ಸರ್, ನನ್ನ ಫ್ರೆಂಡ್ಸೇ. ನನಗೆ ಮಮ್ಮಿ ಶಿ ಈಸ್ ಬೆಸ್ಟ್. ಅದು ಮಮ್ಮಿ ಬಗ್ಗೆ ಏನು ಹೇಳಲಿ ನಿಮ್ಗೆ ಗೊತ್ತಲ್ಲ, ಅವರು ಮಾಡು ಅದೆಲ್ಲ ತಲೆ ಕೆಡಿಸು. ಮತ್ತು ನಮ್ಮ ಅಕ್ಕ ಸರ್, ನಮ್ಮ ಅಕ್ಕ ಬಗ್ಗೆ ಹೇಳಲೇಬೇಕು. ಶಿ ಈಸ್ ಮೈ ಬ್ಯಾಕ್ ಬೋನ್. ನಂಗೆ ಗೊತ್ತಿಲ್ಲ ಸರ್ ಬೇರೆಯವ್ರಿಗೆ ಹೆಂಗೆ ಅಕ್ಕ ಸಿಗ್ತಾರೆ ಅಂತ. ನನಗೆ ಸಿಕ್ಕಿರೋದು ಒನ್ ಆಫ್ ದ ಎರಡನೇ ತಾಯಿ ಅನ್ಬೋದು ಅವ್ರನ್ನ. ಇವಾಗ ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಈಗ ನಾವು ವರಿ ಮಾಡ್ಕೊಬೇಡ, ಮಾಡು ಸೀರಿಯಲ್ ಅಂತಲ್ಲ, ಯಾವುದು ಮಾಡು, ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ ಹಂಗೆ ಹಿಂಗೆ ಅಂತಲ್ಲ. ಫಿನಾನ್ಷಿಯಲಿ ಯಾರಿಗೆ ಸರ್, ಮಿಡಲ್ ಕ್ಲಾಸ್ ಇರೋರಿಗೆ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ. ಬಟ್ ನಮಗೂ ತುಂಬ ಇದೆ, ಹಂಗೆ ನಾನೇನು ರಿಚ್ ಕಿಡ್ ಅಂತಲ್ಲ. ನನ್ನ ಮಮ್ಮಿ ಆಗಲಿ ಅಕ್ಕ ಆಗಲಿ, ಅನ್ಫಾರ್ಚುನೇಟ್ಲಿ ಪಪ್ಪ ಇಲ್ಲ ಇವಾಗ. ಅವರು ನಂದು ಇದು ನೋಡಿಲ್ಲ ಸೀರಿಯಲ್, ನೋಡೋಕ್ಕೆ ಸಿಕ್ಕಿಲ್ಲ ಅವ್ರಿಗೆ. ನೋಡಬೇಕಿತ್ತು ಅವರು. ಅವಾಗ ಕೇಳೋರು ಏನು ಮಾಡ್ತಾಯಿದ್ವಿ ಅಂತ. ಇವಾಗ ಅದು ನೋಡ್ಬೋದಲ್ಲ. ಅದೇ ಮಮ್ಮಿ ಮತ್ತು ಅಕ್ಕ ತುಂಬ ಹೆಲ್ಪ್ ಮಾಡಿದ್ರು. ಏನೋ ಕ್ವಶನ್ ಕೇಳಿದ್ರೆ ನಾನೆಲ್ಲ ಹೋದೆ. ಇಲ್ಲ, ಅಕ್ಕನೂ ಕೂಡ, ಅವರಿಗೂ ಕೂಡ ಈ ಕಲಾಕ್ಷೇತ್ರದ ಬಗ್ಗೆ ಆಸಕ್ತಿ ಇದೆಯಾ? ಇಲ್ಲ, ಅವಳೊಂದು ಡಿಫ್ರೆಂಟ್. ಅವಳು ಅಂದರೆ ಇನ್ನೋಸೆಂಟ್ ಅಂತಾರಲ್ಲ, ತುಂಬ ಇನ್ನೋಸೆಂಟ್. ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಬಟ್ ಮಾಡುವಾಗ ಇವಾಗ ಏನಾದರೂ ಹೊರಗಡೆ ಬಂದರೆ ಅದನ್ನು ಫಸ್ಟ್ ಸ್ಟೋರಿ ಹಾಕೋದು ಅವಳು. ಮತ್ತು ನಮ್ಮ ಕಸಿನ್ಸು ರಿಲೇಟಿವ್ ಎಲ್ಲ ಆಗ್ತಾರೆ, ಪನೋಲಿ ವ್ಯಾಲಿಯಿಂದ, ಬೀಚ್ ರೋಡಿಂದ, ಬಂಟ್ವಾಲ್, ಪಾಣೇರ್, ತುಂಬ ನಮ್ಮ ಕಸಿನ್ಸ್ ಇದ್ದಾರೆ. ಮತ್ತು ನನ್ನ ಮಾವ, ಶೇಖರ್ ಮಾವ ಎಲ್ಲ ತುಂಬ ಜನ ಇದ್ದಾರೆ. ಹಂಗೆ ಅವರೇ ಹೆಲ್ಪ್ ಮಾಡೋದು. ಅಂದರೆ ಏನಿಲ್ಲ ಸರ್, ಒಬ್ಬ ಮೇಲೆ ಹೋದಾಗ ತುಳಿಯೋಕ್ಕೆ ಹೋಗಬೇಡಿ ಸರ್, ತುಳಿಯೋಕ್ಕೆ ಹೋಗಬೇಡಿ. ಅವನು ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಅವ್ನಿಗೆ ಮಾತ್ರ ಗೊತ್ತು ಸರ್. ಆಯ್ತಾ, ಹೆಲ್ಪ್ ಮಾಡು. ಇಲ್ಲ ಸುಮ್ಮನೆ ಇದ್ಬಿಡಿ ಸರ್, ನಾನೇ ನಿನ್ನ ಹೆಲ್ಪ್ ಕೇಳ್ಕೊಂಡು ಬಂದಿಲ್ಲ. ಮತ್ತು ಈ ಕೊಂಕು ಮಾತುಗಳು ಏನು, ಅದರಲ್ಲಿ ಏನು ಸಿಗುತ್ತೆ, ಆ್ಯಕ್ಟಿಂಗಲ್ಲಿ ಏನು ಸಿಗುತ್ತೆ, ಏನಕ್ಕೆ ಬೇಕು ಈ ಹೊಸಬ್ರು ಎಲ್ಲ, ಅದೆಲ್ಲ ಬೇಡ ಸರ್. ಆಗುತ್ತಾ ಮಾಡು, ಆಗದಿದ್ರೂ ಬಿಟ್ಬಿಡು ಅಷ್ಟೇ. ಒಂದು ಮಾತು ಸಾಕು ಸರ್. ಈ ಸುಮ್ಮನೆ ನೆಗೆಟಿವ್ ವೈಬ್ ಎಲ್ಲ ಕೊಡಬಾರ್ದು ಯಾರಿಗೂ ಅಂತ ಅಷ್ಟೇ, ಎಲ್ಲರಿಗೂ ಹೇಳೋದು. ಸರ್, ಈಗ ಅದು ನಿಮ್ಮದು ಶೂಟ್ ಒಂದಾಯಿತು ಆದಮೇಲೆ ಟಿ ವಿಯಲ್ಲಿ ಬರುವಾಗ ಹೇಗಿತ್ತು ಸರ್? ಒಂದು ಟಿ ವಿಯಲ್ಲಿ ನೀವು ನೋಡಿದಾಗ ತುಂಬ ಲವ್ ಸಿಕ್ತು ಸರ್ ನನಗೆ. ಟ್ರಶ್ಮಿ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಕೂತ್ಕೊಂಡಾಗ ಅಲ್ಲಿ ನನಗೊಂದು ಡೀನು ಅಂತ ಕ್ಯಾರೆಕ್ಟರ್, ನಾನು ಆಮೇಲೆ ಅಂದ್ಕೊಂಡು ಡೀನು ಅನ್ನೋದು ನಾಯಿ ಹೆಸರು ಅಂತ, ಡೀನು ಅಂತ ಹೆಸರು ಇಟ್ಬಿಟ್ಟವ್ರೆ ಬೇರೆ ನನಗೆ. ಅಲ್ಲಿ ಒಂದು ಬಂದು ಡೀನು ಅಂತ ಹುಡುಗಿರ್ದೊಂದು ಗ್ಯಾಂಗ್ ಬರೋದು. ಅಂದರೆ ಮತ್ತು ನಾನು ಇಲ್ಲಿ ನನ್ನ ಫ್ರೆಂಡ್ ಜೊತೆ ನಿಂತ್ಕೊಂಡಾಗ ಒಂದು ಲೇಡೀಸ್ ಗ್ಯಾಂಗ್ ಹಿಂಗೆ ಪಾಸ್ ಆಗೋದು, ಹಿಂಗೆ ಪಾಸ್ ಆಗ್ತಾ 4 ಸರಿ ಪಾಸ್ ಆದ್ರು. ನನ್ನೇನು ನೋಡ್ತಾ ನನಗೂ ಗೊತ್ತಿದೆ. ಆಮೇಲೆ ಡೌಟ್, ಡೀನು ಅಲ್ವಾ ನೀವು? ಹೌದು, ಒಂದು ಫೋಟೋ ಇಸ್ಕೊಂಡು ಹೋದ್ರು. ಆಮೇಲೆ ಸರ್ ಒಂದು ದಿವಸ ನಾನು ಹೋಟ್ಲಿಗೆ ಹೋಗ್ತೀನಿ ಮೈಸೂರು ರೋಡಲ್ಲಿ, ಮುದ್ದೆ ಊಟ ಮಾಡೋಕ್ಕೆ ಹೋಗ್ತೀನಿ, ತಿಂತಾಯಿದ್ದೀನಿ, ಬಿಲ್ ಕೊಡೋ ಅಜ್ಜಿ ಕ್ಯಾಶ್ ಕೌಂಟ್ರಲ್ಲಿ, ಅಲ್ಲಪ್ಪ ನಿಂಗೆ ಒಳ್ಳೇದಾಯ್ತದ, ಆ ಲಕ್ಷ್ಮಿಗೆ ಅಷ್ಟು ತೊಂದರೆ ಕೊಡ್ತೀಯಲ್ಲ, ನಿಂಗೆ ಒಳ್ಳೇದಾಯ್ತದ ಅಂತ ಕೇಳ್ತವ್ರೆ ಮಂಡ್ಯ ಭಾಷೆಯಲ್ಲಿ. ಏನವ ಏನು ಮಾಡಿದೆ ಅಂತ. ನಾನೇನು ಮಾಡಿದೆ? ಅಲ್ಲ, ಆ ಲಕ್ಷ್ಮಿಗೆ ನೀನು ಅಷ್ಟು ಇದು ಮಾಡ್ತೀಯಲ್ಲ, ಟೆನ್ಷನ್ ಕೊಡ್ತೀಯಲ್ಲ, ನಿಂಗೆ ಒಳ್ಳೇದಾಯ್ತದ, ದೇವರು ಮೆಚ್ಚಕ್ಕಿಲ್ಲ ಅಂತ ಹೇಳ್ಬಿಟ್ಟರು. ಯಾವ ಲಕ್ಷ್ಮಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಾನು. ನೀನೇ ತಾನೇ ಆ ಡೀನೋ ಅನ್ನೋದು ಕಳ್ಳ ಅಂತ ಬೈತವ್ರೆ. ನನಗೆ ಇದು ಪ್ರೀತಿನೋ ಬೈತವ್ರೆ. ಎಂಡ್ ಆಫ್ ದ ಡೇ ಏನು ಗೊತ್ತಾ ಸರ್, ಎಲ್ಲರೂ ಅದನ್ನು ನೋಡ್ತವ್ರೆ, ಆಯಿತಾ, ನೋಡ್ತಾ ಇದ್ದಾರೆ, ತುಂಬ ಇಷ್ಟಪಡ್ತಾರೆ. ಇವಾಗ ಒಬ್ಬ ಕ್ಯಾರೆಕ್ಟರ್ ಕಳ್ಳ ಅಂದರೆ ಕಳ್ಳನೇ ಸರ್, ಮನೆಯವ್ರ ದೃಷ್ಟಿಲಿ ಅವ್ನು ಕಳ್ಳನ ಕ್ಯಾರೆಕ್ಟರ್ ಮಾಡಿದ್ರೆ ಕಳ್ಳನೇ. ನಾನು ಇವಾಗ ಮಂಗಳೂರು ಮೊನ್ನೆ ನಮ್ಮದು ಇದಾಗುತ್ತೆ ಕೋಲ ಒಂದು ಮೇಲೆ, ಅಲ್ಲಿ ಆಯನಿಕ್ಕೆ ಸರಿ ಹಾಕಿನತ್ತು ಮಾರೆ, ಇದಾಗ ಹಾಕಿದ ಜಾಗಿಂದು. ಅದು ಅವ್ರು ಏನು ಗೊತ್ತಾ ಸರ್, ಆ ರಿಯಲ್ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿರ್ತಾರೆ. ನನಗೆ ಅಲ್ಲಿ ಫಸ್ಟ್ ನಾನು ಹೊಡೆದಿರ್ತೀನಿ, ಅದು ಅವ್ರಿಗೆ ಗೊತ್ತಿಲ್ಲ. ನಾನು ಹೊಡೆದಿರ್ತೀನಿ, ನಾನು ಹೊಡೆದಿದ್ದಕ್ಕೆ ತಾನೇ ಅವ್ನು ನನಗೆ ರಿಟರ್ನ್ ಹೊಡೆದಿರ್ತಾನೆ. ಸೊ ಆ ಥರ ಕ್ಯಾರೆಕ್ಟರ್ ಬರ್ತದೆ, ಚೆನ್ನಾಗಿ ಅಪ್ರಿಷಿಯೇಟ್. ನಾನು ಮತ್ತು ನನ್ನ ಕಸಿನ್ ಧರ್ಮಸ್ಥಳ ಹೋದಾಗ ಇವನು ಇದ್ದ, ನನ್ನ ಕಸಿನು ಪ್ರಜ್ವಲ್ ಮತ್ತು ನಿತಿನ್ ಎಲ್ಲರೂ ಇದ್ದರು. ಆವಾಗ ಬಂದು ಕೇಳೋರು, ಸರ್ ನೀವೇ ತಾನೆ ಅಜು ಶೋಪನ, ನೀವೇ ತಾನೆ ಸರ್. ಅದೇ ಖುಷಿ ಸರ್, ನಾವೇನೋ ಮಾಡಿರ್ತೀವಿ, ಚಿಕ್ಕ ರೋಲ. ನನಗೆ ಸಿಕ್ಕಿರೋ ದೊಡ್ಡ ರೋಲೆ, ಇಲ್ಲ ಅಂತಲ್ಲ, ಚಿಕ್ಕ ರೋಲ. ಕೆಲವ್ರು ಏನು ಗೊತ್ತಾ ಸರ್, ಇವಾಗ ಆ್ಯಕ್ಟಿಂಗ್ ಮಗ ಹಿಂಗೆ ಸೀನ್ಸ್ ಇದೆ, ಹೀರೋ ಆದರೆ ಬರ್ತೀವಿ ಎನಿ ರೋಲ್ ಸರ್. KGF ಅಲ್ಲಿ ತಾತಪ್ಪಂದು ಕ್ಯಾರೆಕ್ಟ್ರು ಫೇಮಸ್ ಆಗೋಯ್ತು. ಕಾಂತಾರದಲ್ಲಿ ಆ ಬಾಂಬ್ ಭಾಷೆ ಇದಾರಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಇವಾಗ ಭಾವ ಸೂ ಫ್ರಮ್ ಸೋ ಅಲ್ಲಿ ಭಾವ
ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರೇ ಪಾಸ್ ಆಗ್ಬಿಡುತ್ತೆ, ಆಮೇಲೆ ನಿಮ್ಗೆ ಬರುತ್ತಲ್ಲ ಆಫರ್, ಅದು ಮ್ಯಾಟ್ರ್ ಆಗ್ಬಿಡುತ್ತೆ ಸರ್. ನೀವು ಏನು ಪ್ರೂವ್ ಮಾಡ್ತೀರಾ ಆ್ಯಕ್ಟಿಂಗಲ್ಲಿ ಅದು ಮ್ಯಾಟ್ರ್ ಆಗ್ಬಿಡುತ್ತೆ. ನಾನೇನು ದೊಡ್ಡ ಪುಡಂಗ ಅಂತ ಹೇಳ್ತಾ ಇಲ್ಲ ಸರ್, ನನಗೇನು ಎಷ್ಟು ಬರುತ್ತೋ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಕನ್ನಡ ಇಂಪ್ರೂವ್ ಮಾಡೋಕ್ಕಷ್ಟೇ. ಈಗ ಅಲ್ಲಿ ಕನ್ನಡ ಇಂಪ್ರೂವ್ ಆಗಿದೆಯಾ? ನಿಮ್ಮ ಮಂಗಳೂರಿಂದ ನೀವು ಬೆಂಗಳೂರಿಗೆ ಹೋಗ್ತೀರಾ, ಅಲ್ಲಿಯ ಲ್ಯಾಂಗ್ವೇಜನ್ನು ಕಲಿತೀರಾ? ಇವಾಗ ನನ್ನ ಕನ್ನಡ ಇಂಪ್ರೂವ್ ಆಗಿದೆ ಅನ್ಕೊತೀನಿ ನಾನು, ಯಾಕಂದರೆ ಮೊನ್ನೆ ಒಂದು ಆಫರ್ ಬರುತ್ತೆ ಸರ್. ಈ ಲಕ್ಷ್ಮೀ ವರಮಗಿಂತ ದೊಡ್ಡ ಸೀರಿಯಲ್ ಆಫರ್ ಬಂದಿದೆ, ಇಲ್ಲ ಅಂತಲ್ಲ, ವಿತ್ ಸ್ಕ್ರಿಪ್ಟು ಕೂಡ ನನ್ನ ಫೋನಲ್ಲಿದೆ ಸರ್. ಆಮೇಲೆ ಇವಾಗ ರೀಸೆಂಟಾಗಿ ಒಂದು ಬಂತು, ಇವಾಗ ಅದು ಟಿ ವಿಲಿ ಬರ್ತಾ ಇದೆ, ಅಂದರೆ ನಾನಿಲ್ಲ ಅದರಲ್ಲಿ. ಅನ್ಫಾರ್ಚುನೇಟ್ ನನ್ನ ಸ್ಕ್ರೀನ್ ಟೆಸ್ಟಿಂಗ್ ಆಯಿತು, ಡೈಲಾಗ್ ಶೀಟ್ ಕೊಟ್ಟರು ಸರ್, ಒಂದು ಪೇಜು ನೋಡಿದೆ ಸರ್. ನಮ್ಮ ಬೆಂಗಳೂರು ಕನ್ನಡ ಎತ್ತಕ್ಕೇ ಕಷ್ಟ ಆಗುತ್ತೆ, ಇನ್ನು ಮಂಡ್ಯ ಕನ್ನಡ ಹೆಂಗೆ ಎತ್ತಲಿ ಸರ್? ಬತ್ತೈತೆ ಹೋಯ್ತೈತೆ ಹೋಗ್ಬಿಡ್ಲಾ ಅತ್ತಗೆ ಅಂತ, ಆ ಕಷ್ಟ ತುಂಬ ಕಷ್ಟ ಆಗುತ್ತೆ ಸರ್. ಹೇಳ್ಬಿಟ್ಟೆ ಸರ್ ಹತ್ರ, ಸರ್ ತುಂಬ ಕಷ್ಟ ಆಗುತ್ತೆ ನಂಗೆ ಬೆಂಗಳೂರು ಕನ್ನಡ ಏನಾದರೂ ಡೈಲಾಗ್ಸ್ ಎಲ್ಲ ಇದ್ದರೆ ಕೊಡಿ ಅಂತ. ಈ ಮಂಡ್ಯ ಕನ್ನಡ ಹಂಗೆ ಆಯ್ತಾ ಇಲ್ಲ ಸರ್, ಆಯ್ತಾ ಇಲ್ಲ ಹೋಯ್ತೈತೆ ಆ ಥರ ಎಲ್ಲ ಬರುತ್ತೆ ಸರ್ ಮಾತಾಡೋಕ್ಕೆ, ಆಗಲ್ಲ ಸರ್ ಅದು ಮಾತಾಡೋಕ್ಕೆ. ಸೊ ಅದು ಕ್ವಿಟ್ ಮಾಡಿಬಿಟ್ಟೆ. ಸೊ ಫಾರ್ ಗಾಡ್ಸ್ ಸೇಕ್ ನೋಡೋಣ ನೆಕ್ಸ್ಟ್ ಒಂದು ತಮಿಳ್ ಪ್ರಾಜೆಕ್ಟ್ ಅಂತ ಕಾಲಲ್ಲಿದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ ಆಮೇಲೆ ಅಂತ. ಸರ್, ಈಗ ನಿಮ್ಮನ್ನು ಹೊರಗಡೆ ಗುರುತಿಸುವಾಗ ಆಗುವಂಥ ಖುಷಿ ಬೇರೆ ನಿಮಗೆ, ಯಾಕಂತ ಹೇಳಿದ್ರೆ ನೀವು ಕಷ್ಟದಿಂದ ಬಂದವರು, ಕೆಲವೊಂದು ಪರಿಸ್ಥಿತಿಗಳನ್ನು ಅನುಭವಿಸಿ ಬಂದವರು. ಈಗ ಹೊರಗಡೆ ನಿಮ್ಮನ್ನು ಒಂದು ಗುರುತು ಹಿಡಿದು ಮಾತಾಡಿದಾಗ ಯಾವ ರೀತಿಯಾದಂಥ ಖುಷಿ ಆಗ್ತದೆ ಸರ್? ಏನೋ ಮಾಡಿದ್ದೀವಿ ನಾವು, ಏನೋ ನನಗೇನು ಗೊತ್ತಾ ಸರ್, ಈ ಥರ ಎಲ್ಲ ಆಗಬೇಕು ನನ್ನ ಫ್ರೆಂಡ್ಸ್ ಮುಂದೆ ಇದ್ದಾಗೆಲ್ಲ ಆಗಿತ್ತು ಸರ್. ಬಟ್ ನನ್ನ ಪೇರೆಂಟ್ಸ್ ಇದ್ದಾಗ, ನಮ್ಮ ಅಕ್ಕ ಇದ್ದಾಗ ಈ ಥರ ಎಲ್ಲ ಆಗಬೇಕು ಅಂತ ತುಂಬ ಖುಷಿ ಆಗುತ್ತೆ. ಆಗಬೇಕು, ಯಾವತ್ತೂ ಆಗಿಲ್ಲ ಈ ಥರ, ಆಗಬೇಕು, ಒಂದು ಟೈಮ್ ಬರಬೇಕು ನಮಗೂ. ಯಾಕಂದರೆ ಸರ್ ಟ್ಯಾಲೆಂಟ್ ಮಂಗಳೂರಲ್ಲಿ ಅಷ್ಟಿಷ್ಟಲ್ಲ ಸರ್, ನೆಕ್ಸ್ಟ್ ಲೆವೆಲ್ ಇದ್ದಾರೆ, ಚಾನ್ಸ್ ಸಿಗ್ತಾ ಇಲ್ಲ ತುಂಬ ಜನಕ್ಕೆ. ಒಳ್ಳೆ ಡೈರೆಕ್ಟರ್ ಇರ್ತಾನೆ, ಅವ್ರಿಗೆ ಪ್ರೊಡ್ಯೂಸರ್ ಸಿಕ್ಕಲ್ಲ, ಯಾಕಂದರೆ ಅವ್ನು ಚಿಕ್ಕ ಮನೆ ಹುಡುಗ, ಬಡವ್ರ ಮನೆ ಹುಡುಗ ಅಂತ, ಆ ಥರ ತುಂಬ ಇದೆ ಸರ್ ಟ್ಯಾಲೆಂಟ್ ತುಂಬ. ಅಂದರೆ ಇನ್ನೂ ಆ್ಯಕ್ಟಿಂಗ್ ಸರ್, ಇನ್ನೂ ತುಂಬ ಆ್ಯಕ್ಟಿಂಗ್ ಮಾಡೋರಿದ್ದಾರೆ, ಅವ್ರು ಚಾನ್ಸ್ ಸಿಗಬೇಕು ಅಂತ ನನಗಂತೂ ತುಂಬ ಖುಷಿ ಆಗುತ್ತೆ ಸರ್. ಯಾರಾದರೂ ರೆಕಗ್ನೈಸ್ ಮಾಡಿದಾಗ ನಾವೇನೋ ಮಾಡಿದ್ದೀವಲ್ವಾ, ಏನೋ ಮಾಡಬೇಕು, ಇನ್ನೂ ಮಾಡಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ ಅವಾಗ. ಸರ್, ನಿಮ್ಮಂಗೆ ನೋಡುವಾಗ ನೀವು ಡ್ರಾಯಿಂಗಲ್ಲೂ ಕೂಡ ಇದ್ರಿ, ಅದ್ರ ಬಗ್ಗೆ ಹೇಳೋದು? ಡ್ರಾಯಿಂಗಲ್ಲಿ ಒಂದು ದಿವಸ ಶರವಲ್ಲಿ ಗಣೇಶ ಬಿಡಿಸೋದು ಸ್ಪರ್ಧೆ ಇತ್ತು ಸರ್. ಅದಕ್ಕೆ ಈ ಕೊಂಬು ಇರುತ್ತಲ್ಲ, ಒಂದು ಕಡೆ ಕಟ್ಟಿರುತ್ತೆ, ಅದು ಯಾವ ಕಡೆ ಉಲ್ಟಾ ಬರ್ದಿದ್ದೆ ಸರ್, ಅದಕ್ಕೇ ಎತ್ತೆಸ್ಬಿಟ್ರು ಹಂಗೆ ಪಾಸ್. ಆಮೇಲೆ ಮಾಡ್ತಾ ಇಲ್ಲ ಸರ್, ಗೋಡೆಯಲ್ಲೆಲ್ಲ ಮಾಡೋನು. ಆಮೇಲೆ ಇವಾಗ ನೆಕ್ಸ್ಟ್ ಲೆವೆಲ್ ಇವಾಗ ಮಾಡ್ತೀನಿ ಒಂದು ರೌಂಡ್, ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆ ನಂದು, ಅಪ್ರಿಷಿಯೇಟ್ ಬರುತ್ತೆ, ಗೊತ್ತಿಲ್ಲ ಮತ್ತೆ ಅವ್ರಿಗೆ ಇಷ್ಟ ಆಗಿದೆಯಾ. ಅಂದರೆ ಇದು ಹೇಗೆ ಸ್ಟಾರ್ಟ್ ಆಯಿತು ಈ ಒಂದು ನಿಮ್ಮ ಒಂದು ಡ್ರಾಯಿಂಗ್ ಜರ್ನಿ? ಸ್ಕೂಲ್ ಡೇಸಲ್ಲಿ ಓದೋಕ್ಕಿಂತ ಜಾಸ್ತಿ ಇದೇ ಮಾಡಿದ್ದು, ಪಾಠ ಕೇಳೋಕ್ಕಿಂತ ಜಾಸ್ತಿ ಇದೆ ಡ್ರಾಯಿಂಗು, ಫ್ರೆಂಡ್ಸ್ ಮೀಟು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಥರದಿಂದ ಬಂದಿರೋದು, ಲೈಟಾಗಿ ಫ್ರೀ ಇದ್ದಾಗ ಮಾಡೋದು ಸರ್. ಇವಾಗಲೂ ರೆಗ್ಯುಲರಾಗಿ ಮಾಡಲ್ಲ, ಒಂದು 5 ತಿಂಗ್ಳಿಗೆ ಒಂದು ಸರಿ ಹಂಗೆಲ್ಲ ಮಾಡ್ತೀನಿ, ಇವಾಗಲೂ ಮಾಡ್ತೀನಿ ಒಂದೊಂದು ಸರಿ. ರೀಸೆಂಟಾಗಿ ಒಂದು ಇದು ಮಾಡಿದೆ, ತಯ್ಯಮ್ದೊಂದು ಮಾಡಿದ್ದೆ, ಅದೊಂದು ಚೆನ್ನಾಗಿ ಹೊಡ್ತು ಅಷ್ಟೇ, ಮತ್ತೇನಿಲ್ಲ, ದೊಡ್ಡ ಪೇಂಟರ್ ಅಂತ ಏನಿಲ್ಲ. ಸ್ಕೂಲಲ್ಲಿ ಹೇಗಿದ್ರಿ ಸರ್? ಆಗಲೇ ಹೇಳಿದ್ರಿ ಪಾಠವನ್ನು. ವೆರಿ ನೋಟಿ ಸರ್, ನಾನು ಹಿಡಿಯೋಕ್ಕಾಗ್ತಾಯಿಲ್ಲ. ನಮ್ಮದೊಂದು ಗ್ಯಾಂಗ್ ಇತ್ತು ಅವಾಗಲೇ, ಪ್ರಶಾಂತ್, ನಾನು, ಮನೋಜು, ದಿನೇಶು ಅಂತ, ನಿಶಾಂತ್, ಗ್ಯಾಂಗ್ ಇತ್ತು. ಹೆವಿ ಟಾರ್ಚರ್ ಅಂದರೆ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡೋದು. ಪ್ರಶಾಂತ್ ಎಲ್ಲ ಒಳ್ಳೆ ಸ್ಟೂಡೆಂಟು, ಅಲ್ಲ ಟಾರ್ಚರ್ ಕೊಡ್ತಾಯಿದ್ವಿ ಸರ್ ಎಲ್ಲರಿಗೂ. ಅಂದರೆ ಏನು ಹೇಳಿ, ನಂಗೆ ಓದೋಕ್ಕೆ ಇಷ್ಟ ಇರಲಿಲ್ಲ ಆನೆಸ್ಟಾಗಿ ಹೇಳಿ. ಅಂದರೆ ಕ್ಲಾಸಲ್ಲಿ ಕೂತ್ಕೊಳ್ತಿದ್ರು, ಇರ್ತದೆ ಅದೊಂದು ಪ್ರೆಸೆಂಟ್ ಇರ್ತಾಯಿದ್ದು. ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ನಾವು, ಹಂಗೆ ಮಜಾ ಇತ್ತು ಸರ್ ಅದೆಲ್ಲ. ಮತ್ತು ನಿಮ್ಮ ಒಂದು ಈ ಒಂದು ಕಲಾ ಜೀವನದಲ್ಲಿ ಒಟ್ಟಾರೆಯಾಗಿ ಈಗ ಡ್ರಾಯಿಂಗ್ ಆಗಿರ್ಬೋದು, ನಿಮ್ಮ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಆಗಿರ್ಬೋದು, ಆ್ಯಕ್ಟಿಂಗ್ ಜರ್ನಿ ಆಗಿರ್ಬೋದು, ಮತ್ತೊಂದು ನಿಮಗೆ ಯಾವುದಾದ್ರೂ ಒಂದು ಮರೆಯಲಾಗದ ಒಂದು ಘಟನೆ ಅಂತ ಹೇಳಿದರೆ ನಿಮಗೆ ಒಂದು ಯಾವತ್ತೂ ಅದೊಂದು ಆ ಒಂದು ಕ್ಷಣ ನೆನಪು ಅಂತ ಹೇಳಿದರೆ ಯಾವುದು ಸರ್? ನನಗೆ ಆ್ಯಕ್ಚುಲಿ ಇದು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ನಂಗೆ ಆಗಿರೋದು ಆ್ಯಕ್ಸಿಡೆಂಟ್ ಆಗಿತ್ತು, ಆಯಿತಾ. ಸೊ ಅಂದರೆ ನ್ಯೂ ಇಯರ್ ಟೈಮಲ್ಲಿ ದೊಡ್ಡ ಆ್ಯಕ್ಸಿಡೆಂಟ್ ಅದು. ಇವಾಗಲೂ ಕೇಳ್ತಾರೆ, ನನ್ನ ತಲೆಯಲ್ಲಿ ಮಾರ್ಕ್ ಇದೆ, ಕೇಳ್ತಾರೆ ಏನದು ಅಂತ. ನಮ್ಮ ಅಕ್ಕನ ಮದುವೆದು ಒಂದು 4 ತಿಂಗಳು ಮುಂಚೆ. ಯಾಕಂದ್ರೆ ನಾನು ಹೇಳಿದ್ರೆ ಮನೆಯಲ್ಲಿ ವೀಕ್ ಆಗಿಬಿಡ್ತಾರೆ ಸರ್ ಆ್ಯಕ್ಚುಲಿ, ಆಯಿತಾ. 16 ಸ್ಟಿಚ್ ಹಾಕಿದ್ದಾರೆ ನನ್ನ ತಲೆಗೆ, ಯಾರಿಗೂ ಗೊತ್ತಿಲ್ಲ, ಇವ್ರಿಗೆ ನನ್ನ ಕಸಿನ್ಸಿಗೂ ಗೊತ್ತಿಲ್ಲ. ಇವಾಗಲೂ ಆ ಫೋಟೋ ನನ್ನ ಫೋನಲ್ಲಿದೆ. ಅವತ್ತು ಪಟ್ಟಿರೋ ಕಷ್ಟ ಸರ್ ತುಂಬ ಬೇಡ ಸರ್. ಇದು ಆರ್ಟಿಸ್ಟ್ಗೆ ಆಗಬಾರ್ದು, ಆ ಥರ ಆರ್ಟಿಸ್ಟ್ಗಲ್ಲ ಯಾರಿಗೂ ಆಗಬಾರ್ದು. ಆ ಟೈಮಲ್ಲಿ ಅನುಭವಿಸಿರೋ ಕಷ್ಟ ಸರ್. ಆ ಚಳಿ ಟೈಮ್ ಬೇರೆ ನೋವಾಗೋದು, ಅಂದರೆ ಡಾಕ್ಟ್ರ್ ಹೇಳಿದ್ರು ನೀನು ಬದುಕಿರೋದೇ ದೊಡ್ಡದು ಅಂತ.
16 ಸ್ಟಿಚ್ ಹಾಕಿದ್ದಾರೆ, ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ, ಹಂಗಾಗ್ತೆ. ಇನ್ನು 4 ಮಂತಲ್ಲಿ ನಾನು ರಿಕವರ್ ಆಗಬೇಕು, ನನ್ನ ಅಕ್ಕನ ಮದುವೆ. ಆ ಟೈಮಲ್ಲಿ ನಾನು ಆಕ್ಸಿಜನ್ ಅನ್ನೋ ಟೀಮ್ ಬಿಟ್ಟಿರೋದು. ತುಂಬ ಕಷ್ಟ ಆಗಿರೋದು ಆವಾಗ. ಹೊಸ ಟೀಮು, ಇನ್ನೊಂದು ಟೀಮ್ಗೆ ಹೋಗಬೇಕು, ಡ್ಯಾನ್ಸ್ ಮಾಡಬೇಕು, ರೆಡಿ ಆಗಬೇಕು, ಕೂದಲಲ್ಲಿ ಸೆಟ್ ಆಗಬೇಕು ಅಂತ ಕಷ್ಟ ಆಗುತ್ತೆ. ಆ ಕಷ್ಟ ತುಂಬ ಇದೆ. ಆವಾಗ ಅನಿಸಿದ್ರೆ ಸರ್ ಡ್ಯಾನ್ಸಲ್ಲಿ ಇನ್ನು ಮುಂದೆ ಹೇಗೆ ಒಂದು ಜೀವನದ ಒಂದು ಕಲ್ಪನೆ ಬಂದಿರ್ಬೋದು ನಿಮ್ಗೆ? ಸರ್ ಆವಾಗ ತುಂಬ ಜನ ಕೈ ಕೊಟ್ಟರು ಸರ್, ಈ ಫ್ರೆಂಡ್ಸ್ ಅನ್ನೋರು, ಹೇಳ್ಬಾರ್ದು, ಐ ಡೋಂಟ್ ಮೆನ್ಷನ್ ದೇರ್ ನೇಮ್. ತುಂಬ ಜನ ಕೈ ಕೊಟ್ಟರು ಸರ್ ನನಗೆ, ಇಲ್ಲ ಅಂತ ಇಲ್ಲ. ಬಟ್ ಚಾಲೆಂಜ್ ಅನ್ನೋದು ಇವಾಗಲೂ ನಾನು ಎಲ್ಲರ ಹತ್ರ ಮಾತಾಡ್ತೀನಿ, ಆಯಿತಾ. ನನಗೇನು ಬೇಜಾರಿಲ್ಲ ಸರ್, ಅವ್ರದ್ದು ಟೈಮ್ ಪಾಪ ಅವ್ರಿಗೇನು ಕಷ್ಟ ಇರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇವಾಗಲೂ ನನ್ನ ಹತ್ರ ಚೆನ್ನಾಗಿದ್ದಾರೆ. ಸೊ ನಾನು ಅವ್ರನ್ನ ದೂಷಿಸೋಕ್ಕಾಗಲ್ಲ. ಬಟ್ ಎಲ್ಲಿಡಬೇಕು ಅಲ್ಲಿ ಇಡ್ತೀನಿ, ನಾನು ಹಂಗೆ ಸರ್. ಸೊ ಆ ಟೈಮಿಂದ ಹೊರಗಡೆ ಬರ್ಬೇಕಾದ್ರೆ ನನಗೂ ತುಂಬ ಫಿನಾನ್ಷಿಯಲಿ ವೀಕ್ ಕಷ್ಟ ಆಗೋದು. ಯಾರ ಹತ್ರನೂ ಕೇಳೋಕ್ಕಾಗಲ್ಲ. ಮನೆಯಲ್ಲಂತೂ ₹1 ಕೇಳ್ತಾ ಇರಲಿಲ್ಲ ಸರ್ ನಾನು. ಆಮೇಲೆ ಹಿಂಗೆ ಹೊರಗಡೆ ಹೋದಾಗ ಮಂಜು, ತೇಜಸ್ ಅಂತ ಒಂದು ಶ್ಯಾಡೋಸ್ ಒಂದು ಟೀಮ್ಗೆ ಹೋದೆ. ತುಂಬ ಹೆಲ್ಪ್ ಮಾಡಿದ್ರು ಸರ್, ಹೇಳೋಕ್ಕಾಗಲ್ಲ, ಅಷ್ಟು ಹೆಲ್ಪ್ ಮಾಡಿದ್ರು. ಅಂದರೆ ಫಿನಾನ್ಷಿಯಲಿ ಅಂತಲ್ಲ, ಅಂದರೆ ಒಬ್ಬ ಮನುಷ್ಯನಿಗೆ ಅವ್ನು ಡಿಪ್ರೆಸ್ಸಲ್ಲಿದ್ದಾಗ ಏನಾಯ್ತು ಅಂತ ಕೇಳೋ ಒಂದು ಮಾತು ಸಾಕು ಸರ್. ಆ್ಯಕ್ಚುಲಿ ನೀನು ಹೆಲ್ಪ್ ಮಾಡಬೇಡ, ನೀನು ಏನಾಯ್ತು ಮಗ, ನಾನು ಇದ್ದೀನಿ ಅಂತ ಹೇಳೋದು ಒಂದು ಮಾತು ಸಾಕು ಸರ್. ನೀನು ಎಲ್ಲೋ ಹೋಗ್ಬಿಡ್ತೀಯ, ನೀನು ದೊಡ್ಡ ಮನುಷ್ಯ ಆಗ್ಬಿಡ್ತೀಯ ಅಲ್ವಾ. ಆ ಥರ ಯಾರು ಕೇಳಿಲ್ಲ. ಆ ಟೈಮಲ್ಲಿ ಕೇಳಿದವ್ರು ಅವರು. ಇವಾಗ ಒಬ್ಬರು ಇದ್ದಾರೆ ಸರ್, ಮನೀಶನ್ನ ಮತ್ತು ಅರವಿಂದು, ರಿಚರ್ಡು, ಮತ್ತು ಇಬ್ಬರು ದೀಕ್ಷಿತು, ಮತ್ತು ಯಾರು ಅಕ್ಷಯ್ ಅಂತ. ಅಂದರೆ ನನ್ನ ಮತ್ತೆ ಕ್ಲೋಸ್ ಫ್ರೆಂಡ್ ಇದ್ದಾನೆ ಅನ್ನು ಅಂತ. ತುಂಬ ನಂದು ಇವಾಗ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಇವರೆಲ್ಲ ಏನು ಗೊತ್ತಾ ಸರ್, ನನಗೆ ತುಂಬ ಸ್ಟ್ರಾಂಗ್ ಇದು ಕೊಡ್ತಾರೆ ನನಗೆ. ರೋಷನ್ ಅಂತ ಅದು ತುಂಬ ಸೆಕ್ಯೂರ್ಡ್ ಫೀಲ್ ಕೊಟ್ಟಿದ್ದಾರೆ ನನಗೆ. ಡೋಂಟ್ ವರಿ ಮಚ್ಚ, ಮಾಡು ಮಚ್ಚ ಅಂತ. ಅಂದರೆ ಆಗಿದ್ದನ್ನು ನಾನು ನೆನಪಿಸ್ಕೊತೀನಿ ಅಷ್ಟೇ. ತುಂಬ ಹೆಲ್ಪ್ ಮಾಡಿದ್ದಾರೆ ಅರುಣ್ ಸರ್ ಆಗಲಿ, ತುಂಬ ಜನ ಇದ್ದಾರೆ. ಮತ್ತು ಬಿಜ್ಜು, ಸುಪ್ರಿಯಾ ಅಂತ ಒಬ್ಬರು ಇದ್ದಾರೆ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ. ಏನಂತ ಹೇಳಲಿ, ತುಂಬ ಹೆಸರಿದೆ ಸರ್. ಈಗ ಆಗಲೇ ಹೇಳಿದ್ರಿ ನೀವು ಕೊರೋನಾ ಲಾಕ್ಡೌನ್ ಅನ್ನುವಂಥದ್ದು ಅದೆಷ್ಟೋ ಕಲಾವಿದರಿಗೆ ಕಟ್ಟಿ ಹಾಕಿದಂಥ ಒಂದು ಪರಿಸ್ಥಿತಿ ಕೂಡ ಹೌದು. ಆ ಒಂದು ಸವಾಲುಗಳನ್ನು ನೀವೇ ಹೇಗೆ ಎದುರಿಸಿದ್ರಿ ಅನ್ನುವಂಥದ್ದು? ಸರ್ ಸುಮ್ಮನೆ ಸರ್, ನಾನು 1 ವರ್ಷ ರೆಂಟ್ ಕಟ್ಟಿದ್ದೀನಿ ಸರ್ ಬೆಂಗಳೂರಲ್ಲಿ. 15,000 ರೆಂಟ್ ಕಟ್ಟಕ್ಕೆ ಹೆಂಗಿರುತ್ತೆ ನೀವು ಹೇಳಿ ಸರ್? 1 BHK 15,000 1 ವರ್ಷ ರೆಂಟ್ ಕಟ್ಟಿದ್ದೀವಿ. ಇಲ್ಲಿ ಮಂಗಳೂರಲ್ಲಿ ಬಂದು ಹೌಸಿ ಆಡೋದು. ನಮ್ಮ ಗ್ಯಾಂಗ್ ಇದೆ ಇಲ್ಲಿ ಮಂಗಳೂರಲ್ಲಿ, ಹೌಸಿ ಆಡೋದು, ಲೂಡೋ ಆಡೋದು. ಸಂಜೆ ಆದರೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗೋದು, ಕಾನ ಅಂತ. ಸೊ ಅಲ್ಲಿ ಹೋಗ್ತಾಯಿದ್ರಿ. ಅಂದರೆ ಸರ್ ಎಲ್ಲರನ್ನ ಗೆಟ್ ಟುಗೆದರ್ ಮಾಡಿಸ್ತು ಅವಾಗ, ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ. ಒಂದು 3 ತಿಂಗಳು ಚೆನ್ನಾಗಿತ್ತು. ಇನ್ನು 4ನೇ ತಿಂಗಳು ಕೈಯಲ್ಲಿ ಕಾಸು ಖಾಲಿ ಆಯ್ತಲ್ಲ, ಬೇಡ ಅನ್ನಿಸ್ತು ಸರ್. ಆರ್ಟಿಸ್ಟ್ ಫೀಲ್ಡ್ಗೆ ಲಾಕ್ ಅವಾಗ. ಕಷ್ಟಪಡ್ತಾ ಇದ್ವಿ. ತುಂಬ ಜನರು ಸರ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಹೇಳು ಸರ್. ನಮಗೇನು ಹೆಲ್ಪ್ ಬೇಡ. ಕೆಲವ್ರು ಏನು ಗೊತ್ತಾ ಸರ್, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಸಂಘದವ್ರು ಇರ್ತಾರೆ, ಕಷ್ಟದಲ್ಲಿದ್ದೀನಿ ಅಂದ್ಕೊಳ್ಳಿ ಸರ್, ನಿಮಗೆ ಒಂದು ಫುಡ್ ಕಿಟ್ ಕೊಡ್ತಾರೆ. ಫುಡ್ ಕಿಟ್ ಕೊಟ್ಟು ಪುಣ್ಯ ಕಟ್ಕೊತೀರ ನೀವು. ನಾನು ನಿಮಗೆ ಕೊಟ್ಟರೆ ನಾನು ಪುಣ್ಯ ಕಟ್ಕೊತೀನಿ ಅಲ್ವಾ. ಈ ಫುಡ್ ಕಿಟ್ ಕೊಟ್ಟು ಫೋಟೋ ಏನಕ್ಕೆ ಇಸ್ಕೊತೀರಾ ಸರ್? ಯಾವ ಶೋಕಿ ನಿಮ್ಮದು? ನೀವು ಅದಕ್ಕಿಂತ ಕೊಡದಿದ್ರೇ ಬೆಸ್ಟ್ ಅಲ್ಲ. ಕೆಲವು ಸಂಘದವ್ರು, ನಾನು ಹೇಳಲ್ಲ, ಹೆಸರು ಹೇಳಲ್ಲ, ಕೆಲವು ಫುಡ್ ಕೊಡ್ತಾರಂತೆ, ಇದು ಕಂಬಳಿ ಕೊಡ್ತಾರಂತೆ ಮಲ್ಕೊಳ್ಳೋಕ್ಕೆ. ಕೊಡಬೇಡಿ, ಅದಕ್ಕೆ ಕೊಡದಿದ್ರೇ ಬೆಸ್ಟು. ಫೋಟೋ ಇಸ್ಕೊಂಡು ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಂದೇನಕ್ಕೆ ಮಾನ ಮರ್ಯಾದೆ ತೆಗಿತೀಯ ಅಲ್ವಾ. ನಮಗೆ ಆ ಥರ ಆಗಿಲ್ಲ. ತುಂಬ ನೋಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಮಾಡಬೇಡಿ ಸರ್, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಒಬ್ಬರಿಗೆ ಒಬ್ಬನ ಟ್ಯಾಲೆಂಟ್ನ ಗುರುತಿಸಿ, ಇಲ್ಲ ಅವ್ನು ತುಂಬ ಕಷ್ಟದಲ್ಲಿದ್ದಾನೆ, ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಡಿ. ಹೆಲ್ಪ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ. ಈ ಫೋಟೋ ಎಲ್ಲ ಗಿಟ್ಟಿಸ್ಕೊಂಡು ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚೀಪ್ ಮಾಡಬೇಡಿ ಯಾರನ್ನು ಅಂತ ನಾನು ಹೇಳ್ತೀನಿ ಅಷ್ಟೇ. ಸರ್ ಈಗ ನಿಮ್ಮದು ಆ್ಯಕ್ಟಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಡ್ಯಾನ್ಸ್ ಕೊರಿಯೋಗ್ರಫಿ, ಇದೆಲ್ಲ ಬಿಟ್ಟು ಬೇರೆ ಯಾವ ಒಂದು ಕಲಾಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ? ಸೊ ಸಿಂಗಿಂಗ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ, ರಿಸ್ಕ್ ಅದೆಲ್ಲ. ಆ್ಯಕ್ಚುಲಿ ಏನಿಲ್ಲ ಸರ್. ಮಾಡಿದ್ದುಂಟ ಯಾವುದಾದ್ರೂ ಸಿಂಗಿಂಗ್? ಇಲ್ಲ ಸರ್, ನಾವು ಬಾತ್ರೂಮ್ ಸಿಂಗರು. ಮನೇಲಿ ಆಡ್ತಾ ಇರ್ತೀವಿ. ಮನೇಲಿ ಖುಷಿ ಆದಾಗ ಈ ಬಾತ್ರೂಮಲ್ಲಿ ಆಡಿದ್ರೆ ಚೆನ್ನಾಗಿ ಬರುತ್ತೆ ಸರ್. ರೆಕಾರ್ಡಿಂಗ್ ಎಲ್ಲ ಮಾಡ್ತೀವಿ, ಆಮೇಲೆ ಅಯ್ಯಯ್ಯೋ ಅಂತ ಅನ್ಸ್ಬಿಡುತ್ತೆ. ಬಟ್ ಬಾತ್ರೂಮಲ್ಲಿ ಆಡಿದಾಗ ಚೆನ್ನಾಗಿ ಬರುತ್ತೆ. ಅಷ್ಟು ಸಿಂಗರ್ ಅಲ್ಲ, ಬಟ್ ವಾಯ್ಸ್ ಟ್ರೈ ಮಾಡ್ತಾ ಇದೆ ಸರ್. ಲೈಕ್ ಈ ಬಿಗ್ ಬಾಸ್ ಎಲ್ಲ ವಾಯ್ಸ್ ಬಂದರೆ ಹೆಂಗಿರುತ್ತೆ, ಬರ್ತಿದೆ ಹೊಸ ಕತೆ, ಲಕ್ಷ್ಮೀ ಬಾರಮ್ಮ ರಾತ್ರಿ 7:30 ಆ ಥರ ಎಲ್ಲ ಟ್ರೈ ಮಾಡ್ತಾ ಇದೆ. ಲೈಕ್ ಫೋನಲ್ಲೇ ಅಲ್ಲೇ ಮಿಕ್ಸ್ ಮ್ಯಾಚ್ ಆಗೋದು ಎಲ್ಲ. ಗ್ಯಾಂಗ್ ಇದೆ ಸರ್ ನಮ್ಮದು. ಈ ವಿನೋದ್ ಅಂತ ಒಬ್ರು ಇದ್ದಾರೆ, ಅವರು ನಮ್ಮದೊಂದು ಗ್ಯಾಂಗಲ್ಲಿದ್ದಾರೆ ಸರ್. ಅವರು ಅಂದರೆ ಒಳ್ಳೆ ಡ್ಯಾನ್ಸರ್. ಇವಾಗ ಡ್ಯಾನ್ಸ್ ಬಿಟ್ಟಿದ್ದಾರೆ ಅನ್ಕೊತೀನಿ. ಅವ್ರದ್ದೊಂದು ಡ್ಯಾನ್ಸ್ ಸ್ಟುಡಿಯೋ ಇದೆ. ಒಳ್ಳೆ ಟ್ಯಾಲೆಂಟ್ ಅವ್ರುಗಳೆಲ್ಲ.
ಅವರು ನಮ್ಮ ಕ್ರಿಕೆಟ್ ಟೀಮಲ್ಲಿದ್ದಾರೆ, ವಿನೋದ್ ಅಂತ. ಸೊ ಹಂಗೆ ಟ್ಯಾಲೆಂಟ್ ಅಷ್ಟೇ ಸರ್. ಈಗ ಕಡೆಯದಾಗಿ ನಿಮ್ಮ ಒಂದು ಈಗ ಕಲಾ ಜೀವನಕ್ಕೆ ತುಂಬಾ ಜನ ನಿಮ್ಗೆ ಬೆನ್ನೆಲುಬಾಗಿ ನಿಂತಿರ್ಬೋದು, ಅವರ ಬಗ್ಗೆ ಏನು ಹೇಳಿಕೆ ಬಯಸ್ತೀರಾ? ಸರ್ ಇನ್ನಿಬ್ಬರು ಹೆಸರು ಹೇಳೋಕ್ಕೆ ಮಾಡ್ತಾರೆ ಸರ್. ಅವ್ರದ್ದು ತುಂಬ ಮೇನ್ ಪಾಯಿಂಟ್ ನನಗೆ ಶ್ರೀಜಕ್ಕ ಮತ್ತು ಶ್ರೀಬ್ರು ಅಂತ. ಅವರು ಇವಾಗ ನನಗೆ ಮಂಗಳೂರಲ್ಲಿ ಹೆಂಗೆ ನಮ್ಮ ಅಕ್ಕ ಪ್ರಿಯಾ ಅಂತ ಇದ್ದಾರಲ್ಲ, ನನ್ನ ಮಮ್ಮಿ ಜಯಂತಿ ಅಂತ, ನನ್ನ ಪಪ್ಪನ ಹೆಸರು ಎತ್ತಿ ನೀಲಯ ಅಂತ, ಅವ್ರು ಹೆಂಗೆ ಸಪೋರ್ಟ್ ಆಗಿದ್ರು ಹಂಗೆ ಬೆಂಗಳೂರಲ್ಲಿ ಶ್ರೀಜ ಮತ್ತು ಶ್ರೀನಿ ಅಂತ ಶ್ರೀಬ್ರು, ದೇ ಆರ್ ಲೈಕ್ ಮೈ ಬ್ಯಾಕ್ ಬೋನ್ ಇನ್ ಬೆಂಗಳೂರು ಆಯಿತಾ. ಈ ಲಾಕ್ಡೌನ್ ಟೈಮಲ್ಲಿ ಬಂದಾಗ ನಮ್ಮ ಮನೆಗೆ ಬಂದ್ಬಿಡು, ನಮ್ಮ ಮನೇಲಿ ಅವ್ರ ಫ್ಲ್ಯಾಟ್ ಇದೆ ಅಲ್ಲಿ. ಸರ್ ಆಗಲ್ಲ ಸರ್ ಹಂಗೆ ಹೋಗೋಕ್ಕೆ, ಅದು ಬಾಂಡಿಂಗ್ ಅನ್ನೋದಿರುತ್ತೆ, ಅಕ್ಕ ಭಾವ ಅನ್ನೋ ಬಾಂಡಿಂಗ್ ಇರುತ್ತಲ್ಲ ಬೆಂಗಳೂರಲ್ಲಿ, ಅದು ನಾವು ಕಲ್ಕೊಬಾರ್ದು ಸರ್. ನಾವು ಅಲ್ಲಿ ಹೋದ್ರೆ ಅಂದ್ಕೊಳ್ಳಿ ಅವ್ರಿಗೇನು ನಾವು ಒಂದು ಭಾರ ಆಗಲ್ಲ, ತಮ್ಮ ಥರ ನೋಡ್ತಾರೆ ಅವರಿಬ್ಬರು, ಚೆನ್ನಾಗಿರುತ್ತೆ. ಮತ್ತು ಇನ್ನೊಬ್ಬ ಸುಜ್ಜಿ ಅಂತ ಇದ್ದಾನೆ, ಅವ್ರದ್ದೇ ತಮ್ಮ, ಅವನು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು, ನನ್ನ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಸರ್, ನಂದು ಸುಜ್ಜಿದ್ದೆಲ್ಲ. ಅವರಿಬ್ಬರು ಮೇಯ್ನ್, ಶ್ರೀಜಕ್ಕ ಶ್ರೀನಿ ನಮ್ಮ ಬೆಂಗಳೂರು ಬ್ಯಾಕ್ ಬೋನ್. ಆಗುತ್ತೆ ಮಾಡೋ ಅಂತ ಸರ್. ರಾತ್ರಿ ಕೂತ್ರೆ ನಾವು ಎದ್ದೋಳೋದೇ ಬೆಳಿಗ್ಗೆ ಸರ್. ನಾನು ಶ್ರೀಬ್ರು ಏನು ಮಾತಾಡ್ತೀವೋ ಗೊತ್ತಿಲ್ಲ, ಮಜಾ ಇರುತ್ತೆ ಸರ್ ಅಷ್ಟೇ. ಅವ್ರ ಸಪೋರ್ಟ್. ಒಟ್ಟಾರೆಯಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಿ. ಅವ್ರಿಗೆ ನನ್ನ ಎಲ್ಲ ಫ್ರೆಂಡ್ಸ್ಗೆ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಸಿನ್ಸ್ ಜೊತೆ ಮಿಂಗಲ್ ಆಗೋದು ಕಮ್ಮಿ ಸರ್, ತುಂಬ ಕಮ್ಮಿ. ನನ್ನ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತೀನಿ. ಒಂದೇ ಹೇಳ ಸರ್, ಬರೋದು ಫ್ಯಾಮಿಲಿ ಫ್ರೆಂಡ್ಸ್, ನಂದು ಮನೆಯವರು ಬಿಟ್ಟು ಬರೋದು ಫ್ರೆಂಡ್ಸ್, ಕಸಿನ್ಸು. ಸರ್ ಈಗ ಕಡೆಯದಾಗಿ ಕೇಳೋದಾದರೆ ಕಾರ್ಯಕ್ರಮಕ್ಕೆ ಬಂದು ಹೇಗಾಯಿತು ಸರ್? ಅಂದರೆ ನಾನೇನು ಹೇಳ್ತಾ ಇರೋದಂದರೆ, ಟ್ಯಾಲೆಂಟ್ ಸರ್, ನಾನು ಬೆಂಗಳೂರಲ್ಲಿದ್ದವನು, ನನಗೆ ಮ್ಯಾಂಗ್ಳೂರ್ ಟಚ್ ಸ್ವಲ್ಪ ಕಮ್ಮಿ. ನಾನು ಹೇಳ್ತಾ ಇದ್ದೆ ಮಂಗಳೂರಲ್ಲಿರೋರ್ಗೂ ಕೆಲವು ಇದು ಬರಬೇಕು ಅಂತ, ತುಂಬ ಟ್ಯಾಲೆಂಟ್ಸ್ ಇದೆ ಸರ್. ನೀವು ಕರಿತಾ ಇದ್ದೀರಿ ಎಲ್ಲರನ್ನ, ಇವಾಗ ನನಗೂ ಇದು ಬಂತಲ್ಲ. ಸೊ ನಾನು ಬೆಂಗಳೂರಲ್ಲಿರೋ ಕಾರಣ ನನ್ನ ಕಾಂಟ್ಯಾಕ್ಟ್ ಕಮ್ಮಿ ಈ ಕಡೆ. ಸೊ ನನಗೂ ಈ ತುಳು ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಆಸೆ ಸರ್. ಇದ್ರ ಮುಖಾಂತರ ಆದರೂ ಸಿಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಅಲ್ವಾ ಮಂಗಳೂರಲ್ಲಿ. ತುಂಬ ಖುಷಿ ಆಗೋಯ್ತು ಸರ್. ಇದೊಂದು ಚಾನಲ್ ಅಲ್ವಾ, ಒಬ್ಬ ಟ್ಯಾಲೆಂಟ್ನ ಹೊರಗಡೆ ತರುತ್ತೆ ಅಂದರೆ ಒಂದು ಹೊರಗಡೆ ಜನಗಳಿಗೆ ಗುರುತಿಸ್ತಾವ, ಇವನೊಬ್ಬ ಇದ್ದಾನೆ, ನೋಡ್ಕೊಳ್ಳೋಣ, ಟ್ರೈ ಮಾಡೋಣ ಅಂತ. ತುಂಬ ಹೆಲ್ಪ್ ಆಗುತ್ತೆ ಸರ್. ಸೊ ಥ್ಯಾಂಕ್ಸ್ ಟು ಅಭಿಮತ ಆ್ಯಂಡ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸರ್. ಕಡೆಯದಾಗಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕಲಾಪ್ರಿಯ ಪ್ರೀತಮ್ ಅವರ ಕಲಾ ಜೀವನದ ಪಯಣ, ಅವರ ಒಂದಷ್ಟು ಅನುಭವಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.